ರಂಗ ಸಂಸ್ಕೃತಿ ಟ್ರಸ್ಟ್ನ ಮುಖ್ಯಸ್ಥರಾಗಿರುವಂತಹ ದಿವ್ಯಶ್ರೀ ಅವರು ಪ್ರಾಸ್ತಾವಿಕ ಹಾಗೂ ಸ್ವಾಗತ ಭಾಷಣವನ್ನು ಮಾಡಲಿದ್ದಾರೆ. ಮೊದಲನೇದಾಗಿ ನಮ್ಮ ರಂಗ ಸಂಸ್ಕೃತಿ ಟ್ರಸ್ಟ್ ಹುಟ್ಟೋದಕ್ಕೆ ಕಾರಣ ನನ್ನ ಮಗಳು ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಕಾರಣ ಏನಪ್ಪ ಅಂದರೆ ಜಿ ಅವರು ಮೂಲತಃ ರಂಗಭೂಮಿ ಕಲಾವಿದ. ಅವರು ಅನಂತರ ಅವರು ಒಂದು ಮಾಧ್ಯಮ ಅಂದರೆ ಟಿ ವಿಯಲ್ಲಿ ಅವರು ಕಲಾವಿದನಾಗಿ ಕಾಣಿಸ್ಕೊಂಡಿದ್ದು. ಈ ವೇದಿಕೆ ಮೇಲೆ ಅವ್ರ ಗುರುಗಳು ಇದ್ದಾರೆ. ಅದೊಂಥರ ಖುಷಿ ಆಗುತ್ತೆ. ಅವರ ಗುರು ಬಂದು ಜಿ ಅವರ ನಿರ್ದೇಶನದ ಒಂದು ನಾಟಕ ನೋಡೋಕ್ಕೆ ಇವತ್ತಿದ್ದಾರೆ ಅನ್ನೋದೇ ಒಂದು ಖುಷಿಯ ವಿಚಾರ. ಸೊ ಈಗ ಪ್ರತಿಯೊಬ್ಬರಿಗೂ ಒಂದು ಆಸೆ ಅನ್ನೋದಿರುತ್ತೆ ಅಲ್ವಾ. ತಾಯಿಯಾಗಿ ನನಗೂ ಒಂದು ಆಸೆ ಉಟ್ಕೊಂಡಿದ್ದೇನಪ್ಪ ಅಂದರೆ ನನ್ನ ಮಗಳಿಗೆ ಏನಾದ್ರು ಒಂದು ಉಡುಗೊರೆಯಾಗಿ ಕೊಡಬೇಕು, ಅದು ಬಳುವಳಿಯಾಗಿ ಉಳ್ಕೊಳ್ಳೋವಂಥದ್ದು ಬೇಕು ಅಂತ ಅನಿಸ್ತು. ಆಗ ನನ್ನ ತಲೆಗೆ ಯೋಚನೆ ಬಂದಿದ್ದೆ ಈ ಒಂದು ಸಂಸ್ಥೆನ ಹುಟ್ಟಾಕಬೇಕು ಅಂತ ಹೇಳ್ದಂಗೆ ಈ ಮಾಧ್ಯಮ ಸಿನಿಮಾ ಅನ್ನೋದು ಒಂಥರ ಎಂಟರ್ಟೈನ್ಮೆಂಟಿಗೆ ಅದ್ಭುತ ಅನ್ನೋದು ಕಾಣುತ್ತೆ. ಆದರೆ ಅದರ ಮೂಲ ಬೇರು ಅಂತ ಹೇಳೋದಾದರೆ ನಾವು ರಂಗಭೂಮಿ ಅಂತಲೇ ಒಪ್ಕೋಬೇಕು. ಅದು ಸತ್ಯವೂ ಕೂಡ. ಹಿಂದಿನಿಂದನೂ ಕೂಡ ಒಂದು ಮನೋರಂಜನೆಗೆ ಅಂತ ಹೇಳಿ ಒಂದು ವೇದಿಕೆ ಸೃಷ್ಟಿಯಾಗಿದೆ ರಂಗಭೂಮಿಯಿಂದ. ಸೊ ಅದರ ಒಂದು ಅರಿವು ನನ್ನ ಮಗಳಿಗೆ ಮತ್ತು ಅವಳ ಜೊತೆಗೆ ಬೆಳೆಯುವಂತಹ ಸ್ನೇಹಿತರಿಗೆಲ್ಲ ಅವಳ ಮುಖಾಂತರ ತಿಳಿಸೋಕ್ಕೆ ಒಂದು ದಾರಿ ಬೇಕಿತ್ತು. ಅದಕ್ಕೋಸ್ಕರ ಈ ಒಂದು ಸಂಸ್ಥೆನ ನಾವು ಸ್ಥಾಪನೆ ಮಾಡಿದ್ವಿ. ಅದು ಸ್ಥಾಪನೆ ಮಾಡಿಬಿಟ್ರೆ ಅದು ಉಪಯೋಗಕ್ಕೆ ಬರ್ದಲೇ ಹೋದರೆ ಅದು ವೇಸ್ಟೇ ಅಲ್ವಾ. ಹಾಗಾಗಿ ಪ್ರಯೋಜನಕ್ಕೆ ಬರೋ ರೀತಿಲಿ ಏನಾದ್ರು ಒಂದು ಮಾಡಬೇಕು ಅನ್ನೋಕ್ಕೋಸ್ಕರ ಪ್ರತಿ ವರ್ಷ ನಾವು ನಾಟಕಗಳನ್ನು ಕೊಡ್ತಾ ಬಂದಿದ್ದೀವಿ. 2 ವರ್ಷದಲ್ಲಿ ಒಂದು ಒಳ್ಳೆ ನಾಟಕಗಳು ಅಂದರೆ ಒಂದು 4 ಶೋನ ನಾವು ಕೊಟ್ಟಿದ್ದೀವಿ. ಇದು ನಮ್ಮದು 5ನೇ ಶೋ. ಇದು ನೀವೆಲ್ಲ ಬಂದು ಪ್ರತಿ ಸರಿ ಹಾರೈಸಿ ಹೋದರೆ ಈ ಒಂದು ಸಂಸ್ಥೆ ಮುಂದೊಂದು ದಿನ ದೊಡ್ಡ ಸಂಸ್ಥೆಯಾಗಿ ಬದಲಾಗುತ್ತೆ ಅನ್ನೋ ನನ್ನ ಒಂದು ನಂಬಿಕೆ. ಅದೇ ಹೇಳಿದ್ನಲ್ಲ, ಮಾತೆಯವರು ಬಿಟ್ಟರೆ ಮಾತಾಡ್ತೀವಿ ಅಂತ. ನೋಡಿ ಎಷ್ಟು ಮಾತಾಡ್ತಿದ್ದೀನಿ ನಾನು, ಎರಡು ಮಾತಾಡ್ತೀನಿ ಅಂತ ಹೇಳಿ ಕ್ಷಮೆ ಇರಲಿ. ಸೊ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಅವರ ಮಾತುಗಳನ್ನ ನಾವು ಕೇಳೋಣ. ಹಾಗೆ ನೀವೆಲ್ಲ ಪ್ರೇಕ್ಷಕರಾಗಿ ಬಂದಿದ್ದೀರಾ. ಇದೇ ಒಂದು ಖುಷಿಯಲ್ಲಿ, ಇದೇ ಒಂದು ನಮ್ಮ ಭಾಷೆ ಮೀಡಿಯಾ ಭಾಷೆಯಲ್ಲಿ ಹೇಳೋದಾದರೆ ಇದೇ ಒಂದು ಜೋಶಲ್ಲಿ ಎನರ್ಜಿಯಲ್ಲಿ ನಾಟಕನ ನೋಡಿ ನಾವೆಲ್ಲರೂ ಎಂಜಾಯ್ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಅಂದರೆ ಇವತ್ತೇನು ಒಂದು ನಾಟಕ ಪ್ರದರ್ಶನ ಆಗ್ತಾ ಇದೆಯಲ್ಲ, ಇದಕ್ಕೆ ಮೂಲ ಕಾರಣ ಆದವರು ಕವಿತಾ ಟಿ ಅವರು. ಯಾಕಂದರೆ ಅವರೇ ಒಂದು ಪ್ರಾಯೋಜನೆ ಮಾಡಿರೋದು. ಇದಕ್ಕೆ ವಿಶೇಷ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯೂಶ್ವಲಿ ಈಗ ನಾನು ಆರ್ಟಿಸ್ಟ್ ಆಗಬೇಕು ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಏನು ಬರುತ್ತೆ, ಆಡಿಷನ್ ಕೊಡ್ಬೇಕು ನಾನು, ಟಿ ವಿಗೆ ಹೋಗ್ಬೇಕು ನಾನು, ಸಿನಿಮಾ ಮಾಡ್ಬೇಕು ನಾನು ಅನ್ನೋ ಒಂದು ಥಾಟ್ ಬರುತ್ತೆ. ಆದರೆ ಇವರು ಕವಿತಾ ಅವರು ಇಲ್ಲ, ಮೊದಲಿಗೆ ನಾನೊಂದು ನಾಟಕದಲ್ಲಿ ಅಭಿನಯಿಸಬೇಕು, ನಾಟಕ ಅಂದರೆ ಏನು ತಿಳ್ಕೋಬೇಕು, ರಂಗಭೂಮಿ ಅಂದರೆ ಏನು ತಿಳ್ಕೋಬೇಕು ಅಂತ ಒಂದು ಆಸಕ್ತಿನ ವ್ಯಕ್ತಪಡಿಸಿದ್ರು. ಸೊ ಅವರ ಒಂದು ಇನಿಷಿಯೇಟಿವಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಸೊ ಅವರಿಗೊಂದು ನನ್ನ ಕಡೆಯಿಂದ ಒಂದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮನ ಮುಂದುವರ್ಸೋಣ ಅಲ್ವಾ. ಈ ಮಾತೆಗೆ ಒಂದು ನನಗೆ ಸ್ವತಃ ನಮಸ್ಕಾರ ಹೇಳ್ಕೊಳ್ತಾ ಕಾರ್ಯಕ್ರಮನ ಮುಂದುವರ್ಸೋಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ದಿವ್ಯಾ ಮ್ಯಾಮ್. ಈಗ ವೇದಿಕೆ ಮೇಲೆ ಇರುವಂತಹ ಅತಿಥಿಗಳು ದಯಮಾಡಿ ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಪ್ರಕಾಶ್ ಸರ್. ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ವಂದೇ ಸಾತ್ವಿಕಂ ಶಿವಂ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯಮಾನ್ಯರಿಗೆ ಮತ್ತು ಪ್ರೀತಿಯ ಸಭಿಕರಿಗೆ, ಗೋವಿಂದೇಗೌಡರ ಒಂದು ಸಹವಾಸ ಸ್ನೇಹ 2002ರಿಂದ ಇವತ್ತು 2024. ಒಂದು ಸಣ್ಣ ಮಾತು ಹೇಳಬೇಕಂದ್ರೆ, ಅವರು ಕರ್ನಾಟಕದ ಜನಮಾನಸರಾಗಿ ಪ್ರಸಿದ್ಧಿಗೆ ಬಂದದ್ದು ಅವರ ಕಾಮಿಡಿ ಕಿಲಾಡಿಗಳು ಅಂತಕ್ಕಂಥ ಒಂದು ರಿಯಾಲಿಟಿ ಶೋಯಿಂದ. ಅಲ್ಲಿವರೆಗೆ ಭಗವದ್ಗೀತೆಯ ಒಂದು ಶ್ಲೋಕ, ಕರ್ಮಸನ್ಯಾಸ ಯೋಗದಲ್ಲಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ, ಆ ಥರ ಬದುಕಿದ ಒಂದು ಜೀವ. ಅದು ಯಾವುದನ್ನು ಅಪೇಕ್ಷೆ ಪಡ್ತಿರಲಿಲ್ಲ. ತನ್ನ ಕರ್ಮ ಏನಿತ್ತು ಅಂದರೆ ಹಾಡು ಬರೆಯೋದು, ಡೈಲಾಗ್ ಬರೆಯೋದು, ನಾಟಕಗಳು ಬರೆಯೋದು, ಅಭಿನಯಿಸೋದು. ಅವರು ಹಣ ಕೊಟ್ಟರೆ ತೊಗೋಬೇಕು, ಇಲ್ಲಾಂದರೆ ಇಲ್ಲ. ಊಟ ಸಿಕ್ಕರೆ ತಿನ್ನೋದು, ಇಲ್ಲಾಂದರೆ ಇಲ್ಲ. ಹೀಗೆ ಬದುಕಿದ ಜೀವ ಅದು. 17 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ 17 ವರ್ಷಗಳ ಕಾಲ. ಇವರ ಕಷ್ಟಕ್ಕೆ ಸಾಥಿಯಾಗಿ ದಿವ್ಯಾ ಅವರು ಕೂಡ್ಕೋತಾರೆ. ಅವರಿಬ್ಬರ ಒಂದು ಸುಂದರ ಕನಸಿನ ಕೂಸ ಈ ರಂಗ ಸಂಸ್ಕೃತಿ ಟ್ರಸ್ಟ್. ಇದು ಆರಂಭ ಆಗಿದೆ, ಒಳ್ಳೆ ದಿಸೆಯಲ್ಲಿ ಸಾಗ್ತಾ ಇದೆ. ಒಳ್ಳೆ ಪ್ರಯತ್ನಗಳು ಮುಂದೆ ಆಗಲಿ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ.
ಈಗ ಪತ್ರಕರ್ತರಾಗಿರುವಂತಹ ರಾಜು ಮಳವಳ್ಳಿ ಸರ್ ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶುಭ ಸಂಜೆ. ನಾಟಕ ನೋಡೋಕ್ಕೆ ಅಂತ ಬಂದಿರುವಂಥ ಕಲಾರಸಿಕರಿಗೆ ನಮ್ಮ ಮಾತಿನ ಒಂದು ಭರಾಟೆಯಿಂದ ಬೇಸರ ಮಾಡಬಾರ್ದು. ಆದರೂ ಒಂದೆರಡು ಔಪಚಾರಿಕವಾಗಿ ಮಾತಾಡಲೇಬೇಕಾಗಿದೆ. ಇವತ್ತು ಈ ಜನಪದ ಸರ್ವ ಕಲೆಗಳ ತಾಯಿ ಬೇರು ಅಂತ ಹೇಳ್ತಾರೆ. ಹಾಗೆ ಅಭಿನಯಕ್ಕೆ ರಂಗಭೂಮಿ ಮೂಲ ಬೇರು. ನಾಟ್ಯ ಮತ್ತು ನಾಟ್ಯ ಮತ್ತು ನೃತ್ಯದಲ್ಲಿ ಅಭಿನಯ ಇದ್ದರೂ ಕೂಡ ಶಾಸ್ತ್ರೀಯ ಅಭಿನಯನ ಕಲೀಲಿಕ್ಕೆ ಸಾಧ್ಯ ಇರೋದು ರಂಗಭೂಮಿಲಿ ಮಾತ್ರ. ಅದು ಮನುಷ್ಯನನ್ನಾಗಿ ಮತ್ತು ವಿಶ್ವ ಮಾನವನಾಗಿ ರೂಪಿಸುವಂಥ ಒಂದು ಸಾಮರ್ಥ್ಯ ಇರೋದು ರಂಗಭೂಮಿಗೆ ಮಾತ್ರ. ಅದು ರಂಗ ಸಂಸ್ಕೃತಿಯ ವಿಶೇಷತೆ. ಇವತ್ತು ನಾವು ಸಂಸ್ಕಾರ ಮತ್ತು ಸಂಸ್ಕೃತಿಗಳನ್ನು ಮರೆತಿರುವ ಕಾಲಘಟ್ಟದಲ್ಲಿ ಮೊಬೈಲು ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಮುಳುಗಿ ಹೋಗಿರುವಂಥ ಈ ಯುವ ಪೀಳಿಗೆಯ ಒಂದು ಬದುಕಿನಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸವೇ ಇಲ್ಲ, ಅಥವಾ ಬದುಕನ್ನು ಎದುರಿಸುವ ಛಲವೇ ಇಲ್ಲದೇ ಇರುವಂಥ ಮನಸ್ಥಿತಿಗೆ ಅವರನ್ನು ಈ ಆಧುನಿಕತೆಗಳು ದೂಡ್ತಾ ಇರುವ ಸಂದರ್ಭದಲ್ಲಿ ನಾವು ನಮ್ಮ ಈ ಸಾಹಿತ್ಯ, ಸಂಸ್ಕೃತಿ ಮತ್ತು ರಂಗಭೂಮಿಯ ಒಡನಾಟಕದಿಂದ ಇವತ್ತಿನ ಪೀಳಿಗೆಯಲ್ಲಿ ಒಂದು ರೀತಿ ಜೀವನ ಪ್ರೀತಿಯನ್ನು ಮತ್ತು ಜೀವನವನ್ನು ಎದುರಿಸುವ ಧೈರ್ಯವನ್ನು ನಾವು ತುಂಬಬೇಕಾಗಿದೆ. ಆ ನಿಟ್ಟಿನಲ್ಲಿ ರಂಗಭೂಮಿ ಕೆಲಸ ಮಾಡ್ತಾ ಇದೆ. ಜಿ ಅವರು ದಶಕಗಳ ಹಿಂದಿನ ಸ್ನೇಹಿತರು. ಅವರು ಸರ್ ಹೇಳ್ದಂಗೆ ಯಾವುದೇ ಏನನ್ನೂ ಬಯಸದೆ ಬದುಕಿಗಾಗಿ, ಹೊಟ್ಟೆಪಾಡಿಗಾಗಿ ಕಲೆಯನ್ನು ಅಪ್ಕೊಂಡವರು. ಇವತ್ತು ಕಲೆ ಅವರನ್ನು ಮತ್ತು ಅವರ ಇಡೀ ಒಂದು ವಲಯವನ್ನು ಸಾಕ್ತಾ ಇದೆ. ಜಿ ಅವರ ಒಂದು ಕಲಾ ಪ್ರೇಮ ಮತ್ತು ಅವರ ಕಲಾ ಬದ್ಧತೆ ಇದೆಯಲ್ಲ, ಅದು ನಿಜಕ್ಕೂ ಇವತ್ತಿನ ತಲೆಮಾರಿನ ಕಲಾವಿದರಿಗೆ ಒಂದು ಮಾದರಿ. ನಾನು ಬಣ್ಣ ಹಚ್ಚಿದ ಮಾರನೆಗೆ ಸ್ಟಾರ್ ಆಗಬೇಕು, ರಿಯಾಲಿಟಿ ಶೋಗೆ ಹೋದ ತಕ್ಷಣ ಗೆದ್ದೆ ಬಂದುಬಿಡಬೇಕು ಅನ್ನುವ ಭ್ರಮೆಗಳ ನಡುವೆ ಒಂದು ಕಾಮಿಡಿ ಕಿಲಾಡಿಗಳು ಶೋ ಅಲ್ಲಿ ಕಾಣಿಸಿಕೊಂಡ ನಗೋತ್ಪಾದಕ ಜಿ ಅದರ ಹಿಂದೆ ಬದುಕಿನಲ್ಲಿ ಅವರು ಕಳೆದ ದಿನಗಳು, ವರ್ಷಗಳನ್ನು ನೆನೆಸ್ಕೊಂಡಾಗ ನಿಜಕ್ಕೂ ಒಂಥರ ವಿಸ್ಮಯ ಅನಿಸುತ್ತೆ. ಬಹುಶಃ ರಂಗಭೂಮಿ ಅಥವಾ ಈ ಕಲೆಯ ಸಖ್ಯ ಇದ್ದಾಗ ಮಾತ್ರ ಇಂಥ ವಿಸ್ಮಯಗಳಾಗ್ತವೆ. ನಾವು ಮನುಷ್ಯನನ್ನು ನಂಬಿದ್ರೆ ಮೋಸ ಹೋಗ್ಬೋದು, ಕಲೆಯನ್ನು ನಂಬಿದ್ರೆ ಖಂಡಿತ ಮೋಸ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಜಿ ಅವರ ಬದುಕಿನಲ್ಲಿ ಸಾಬೀತಾಗಿದೆ. ಜಿ ಅವರಂತೆಯೇ ಭಾಳಷ್ಟು ಜನ ಈ ನಾಡಿನ ಭಾಳಷ್ಟು ಜನ, ಸಾವಿರಾರು ಲಕ್ಷಾಂತರ ಜನರಲ್ಲಿ ಕಲೆ ಇದೆ, ಒಂದು ಪ್ರತಿಭೆ ಇದೆ. ಆದರೆ ಪ್ರತಿಭೆಯನ್ನು ದುಡಿಸಿಕೊಳ್ಳುವ ಮತ್ತು ಆ ಕಲೆಯನ್ನೇ ನಂಬಿ ಅದನ್ನೇ ಮುಂದುವರಿಸುವಂಥ ಒಂದು ಛಾತಿ ಬೇಕಾಗಿದೆ. ಹಾಗೆ ಮುಂದುವರಿಸಿದ್ರೆ ಖಂಡಿತ ಎಲ್ಲರೂ ಜಿಗಳಾಗಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಯೋಗ ಅಂತ ಹೇಳ್ತಾರಲ್ಲ, ಹಾಗೆ ಕಲೆಯ ಸಂಸರ್ಗ ಕೊನೆ ಅವರಿಗೆ ಕಲಾವಿದೆಯ ಸಂಸರ್ಗವನ್ನು ತಂದುಕೊಟ್ಟಿದೆ. ದಿವ್ಯಾ ತುಂಬ ಒಳ್ಳೆಯ ಹೆಣ್ಮಗಳು ಮತ್ತು ಒಳ್ಳೆಯ ಕಲಾವಿದೆ. ಸೊ ಎರಡು ಒಳ್ಳೆಯ ಮನಸ್ಸುಗಳು ಸೇರಿದಾಗ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಹೊರಡೋದು ಸಹಜ. ಅದರ ಪ್ರತಿರೂಪವಾಗಿ ಈಗ ರಂಗ ಸಂಸ್ಕೃತಿ ಟ್ರಸ್ಟ್ ಸ್ಥಾಪನೆ ಮಾಡಿದ್ದಾರೆ, ನಾಟಕ ಮಾಡ್ತಾಯಿದ್ದಾರೆ. ಯಾರೋ ಈ ಥಿಯೇಟ್ರಿಂದ ಹೋಗಿ ಸಿನಿಮಾಗೆ ಹೋಗಿ ಒಂದು ರೀತಿ ಸ್ಟಾರ್ಗಿರಿನೋ ಅಥವಾ ಜನಪ್ರಿಯತೆನೋ ಗಳಿಸಿದ ಮೇಲೆ ಅಲ್ಲೇ ಕಳೆದು ಹೋಗುವ ಕಲಾವಿದರ ಸಂಖ್ಯೆಯ ನಡುವೆ ಮತ್ತೆ ಮರಳಿಗೂಡಿಗೆ ಅಂತೇಳಿ ರಂಗಭೂಮಿಗೆ ಅವರು ಮತ್ತೆ ಥಿಯೇಟ್ರಲ್ಲಿ ಕೆಲಸ ಮಾಡೋದಕ್ಕೆ ಬರ್ತಿದ್ದಾರೆ, ಮತ್ತೆ ನಾಟಕಗಳು ಮಾಡ್ತಾರೆ. ಆ ನಾಟಕದಲ್ಲಿ ಅದೇ ಹುಮ್ಮಸ್ಸು, ಉತ್ಸಾಹದಿಂದ ತೊಡಸ್ಕೋತಾ ಇದ್ದಾರೆ. ನಾವು ಏರಿದ ಮೆಟ್ಟಲನ್ನು ಮರಿಬಾರ್ದು, ಮೂಲವನ್ನು ಮರಿಬಾರ್ದು. ಮೂಲವೇ ನಮ್ಮನ್ನು ಮುಂದೊಂದಿನ ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದಿದೆಯಲ್ಲ, ಈ ಲೋಕ ನುಡಿ ಮತ್ತು ಜನಪದ ನುಡಿಗೆ ಸಾಕ್ಷಿಯಾಗಿದ್ದಾರೆ ಜಿ ಅವರು. ಇದು ಉತ್ಪ್ರೇಕ್ಷೆಯ ಮಾತಲ್ಲ. ಜಿ ಅವರನ್ನು ಕಳೆದ 15-20 ವರ್ಷಗಳಿಂದ ನೋಡಿದವ್ರಿಗೆ ಗೊತ್ತಾಗುತ್ತೆ. ಇವತ್ತು ನಾವು ನೋಡ್ತಾ ಇರುವಂಥ ರಿಯಾಲಿಟಿ ಶೋಗಳಲ್ಲಿ ಇಲ್ಲಿ ಇವರು ತುಂಬ ಜನ, ಅವರು ಎಲ್ಲರೂ ಬಡತನದಿಂದ ಬಂದವರು, ಎಲ್ಲರೂ ತುಂಬ ಈ ನಾಡಿನ ಮೂಲೆಗಳಲ್ಲಿ ಇದ್ದು ಬಂದವರು. ಇವತ್ತು ಒಂದು ವೇದಿಕೆ ಅವರನ್ನು ಹೇಗೆಲ್ಲ ರೂಪಿಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವೇದಿಕೆಯನ್ನು ಅವ್ರು ಹೇಗೆ ದುಡಿಸ್ಕೊಂಡ್ರು, ತಮ್ಮೊಳಗಿನ ಎಲ್ಲ ಕಲೆಯನ್ನು ಹೇಗೆ ಪಳಗಿಸಿ ಜನರ ಮುಂದೆ ಅದನ್ನು ಅಭಿವ್ಯಕ್ತಿಸಿದ್ರು ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಚಿನ್ನದ ಗಟ್ಟಿ ಇದ್ದಂಗೆ ಕಲೆ, ಅದನ್ನು ಹೇಗೆ ಯಾವಾಗ ಅದನ್ನು ಆಭರಣವಾಗಿ ಮಾಡಿಕೊಳ್ಬೇಕು ಅನ್ನೋದು ಕಲಾವಿದನಿರಬೇಕಾದ ಜಾಣ್ಮೆ. ಮತ್ತು ಆ ಜಾಣ್ಮೆಗೆ ತಾಳ್ಮೆಯ ಒಂದು ಲೇಪನ ಬೇಕಾಗುತ್ತೆ. ಅದೆಲ್ಲವೂ ಇವತ್ತಿನ ಯುವ ಪೀಳಿಗೆಗೆ ಬರಲಿ. ಯಾವತ್ತೂ
ಸಹನೆಯಿಂದ ದುಡಿದ್ರೆ, ಸಹನೆಯಿಂದ ಕಲೆಯನ್ನು ಅಪ್ಕೊಂಡ್ರೆ ಗೆಲ್ಬೋದು ಅನ್ನೋದನ್ನು ಮತ್ತೆ ಬೇರೆ ಬೇರೆ ಕಲಾವಿದರ ಮೂಲಕ ಸಾಬೀತು ಮಾಡ್ತಾ ಇದ್ದೆ. ಜೀಜುನು ಕೂಡ ಆ ರೀತಿಯ ಕಲಾವಿದರು. ಅವ್ರಿಗೆ ಒಳ್ಳೆಯದಾಗಲಿ. ನಾಟಕ ಇದು ಕರಾಳ ರಾತ್ರಿಯ ನಾಟಕ ನೋಡಿ ನಮ್ಮ ಬದುಕು ಸುಂದರವಾದ ರಾತ್ರಿ ಆಗಲಿ ಇದು ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ಮುತ್ತಯ್ಯ ಸರ್ ಅವರು ಆಗಮಿಸಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೀನಿ ಸರ್. ಸರ್ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ಕಲೆಯನ್ನು ಬೆಳೆಸಿ ಉಳಿಸಿ ಈ ಅದ್ಭುತವಾದ ಕಲೆಯನ್ನು ಇನ್ನೂ ಜೀವಂತಗೊಳಿಸಿರ್ತಕ್ಕಂಥ ತಮ್ಮೆಲ್ಲರ ಪಾದ ಯುಗ್ಮ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮಿಂದ ನಾವು ಅಂದರೆ ಕಲಾವಿದರು, ನಿಮ್ಮಿಂದ ನಾವು ಜನಸಾಮಾನ್ಯರಲ್ಲಿ ಗುರುತಿಸ್ಕೊಳ್ತಕ್ಕಂಥ ಕಲಾವಿದರು. ನನ್ನ ಹಾಗೂ ನಮ್ಮ ಜಿ ಸರ್ ಹಾಗೂ ದಿವ್ಯಾ ಮೇಡಮ್ ಅವರ ಸ್ನೇಹ ಸರಿಸುಮಾರೊಂದು 2.5-3 ವರ್ಷದಿಂದ ಪ್ರಾರಂಭವಾಗಿ ಈಗ ಅದು ಹಲವು ಆಯಾಮಗಳಲ್ಲಿ ತೆರೆದುಕೊಳ್ತಾ ಇದೆ. ಅದಕ್ಕೆ ಕಾರಣೀಭೂತರಾದವ್ರಿಗೂ ನಮಸ್ಕಾರ. ರಶ್ಮಿ ಮೇಡಮ್ಗೆ, ನಮ್ಮ ತಾಯಿ ಸದಾ ಹೇಳ್ತಾರೆ, ಹುಲ್ಕಡ್ಡಿನೂ ಮರಿಬೇಡ ಮಗನೇ ಅಂತ. ಸೊ ಹಾಗಾಗಿ ಕಲಾರಾಧಕರಾದ ನಿಮ್ಮಲ್ಲಿ, ಈ ಕಲೆಯನ್ನು ಬೆಳೆಸಿರ್ತಕ್ಕಂಥ ನಿಮ್ಮಲ್ಲಿ ಈ ಸುಂದರವಾದ ಒಂದು ನಾಟಕ ಪ್ರಸ್ತುತಿಯನ್ನು ನೋಡಲು ಬಂದ ನಿಮ್ಮಲ್ಲಿ ಸದಾ ಈ ಕಲಾವಿದರು ಬೇಡೋದಿಷ್ಟೇ, ನಮ್ಮನ್ನು ಹರಿಸ್ತಾ ಇರಿ, ನಮ್ಮನ್ನು ಪ್ರೀತಿಯಿಂದ ಪೋಷಿಸ್ತಾ ಇರಿ. ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾರೆ, ನಾಟಕ ಮನುಷ್ಯನ ಬದುಕಿನ ಕನ್ನಡಿ ಇದ್ದ ಹಾಗೆ. ನಾಟಕ ಅತ್ಯಂತ ಅದ್ಭುತವಾದ ಕಲೆ. ಭಾವರಾಗ ತಾಳಗಳ ಮಿಲನ ಭರತನಾಟ್ಯ. ನಾಟ್ಯ ಅನ್ನೋದು ಬರ್ತಕ್ಕಂಥ ಕೊನೆಯಲ್ಲಿ ನಮಗೆ ನಮ್ಮ ಗುರು ಪರಂಪರೆಯಿಂದ ಬಂದಿರತಕ್ಕಂಥದ್ದು ನೃತ್ಯ ನಾಟ್ಯ. ನಾಟ್ಯದಲ್ಲಿ ಕೊನೆಗೆ ಬರ್ತಕ್ಕಂಥ ನಾಟ್ಯದಲ್ಲಿ ಹಲವಾರು ಉಪನಿಷತ್ತುಗಳಿರ್ಬೋದು, ಗ್ರಂಥಗಳಿರ್ಬೋದು, ಅಲ್ಲಿ ಬರ್ತಕ್ಕಂಥ ಕಥಾ ಹಂದರವನ್ನು ತೆಗೆದುಕೊಂಡು ಒಂದು ಅದ್ಭುತವಾದ ಒಂದು ಕಥೆಯನ್ನು ತಮ್ಮ ಮುಖೇನ ತಮಗೆ ಅರ್ಥವಾಗುವ ರೀತಿಯಲ್ಲಿ ನರ್ತಿಸಿ ಅಭಿನಯಿಸಿ ಪ್ರಸ್ತುತಪಡಿಸ್ತಕ್ಕಂಥದ್ದು. ಸೊ ಅದು ಕೂಡ ನಾಟಕದ ಒಂದು ಭಾಗವಾಗಿ ನಮಗೆ ಕಲಿಯುವ ದಿನಗಳಲ್ಲಿ ಗುರುವರಿಯರೆಲ್ಲ ಹೇಳಿಕೊಟ್ಟಿದ್ದರು. ನಾಟಕ ಅನ್ನೋದು ನನಗೂ ಕೂಡ ಒಂದು ಅವಿಭಾಜ್ಯ ಅಂಗ. ಶಾಲಾ ದಿನಗಳು, ಕಾಲೇಜು ದಿನಗಳಲ್ಲಿ ಹಲವಾರು ನಾಟಕಗಳನ್ನ ನಾವು ಮಾಡ್ತಿದ್ವಿ. ನಾಟಕ ನಮ್ಮ ಜೀವನದ ಒಂದು ಅದ್ಭುತವಾದ ಆಯಾಮವನ್ನು ಹಾಗೂ ಒಂದು ಇರುವಿಕೆಯನ್ನು ತೋರಿಸ್ತಕ್ಕಂಥದ್ದು. ನಿಮ್ಮೆಲ್ಲರ ಹರಸುವಿಕೆಯಿಂದ ಜಿ ಸರು ಆಲ್ಮೋಸ್ಟ್ ಈಗ ಗುರುವರಿಯರ ಮಾತಿನಲ್ಲಿ 2002ರಿಂದ ಜಿ ಸರ್ ತುಂಬ ಹಲವಾರು ಆಯಾಮದಲ್ಲಿ ಜೀವನದ ಹಲವು ಮಜ್ಜಲುಗಳನ್ನು ದಾಟ್ಕೊಂಡು ಬರ್ತಾಯಿದ್ರು ಅಂತ ಗುರುವರಿಯನ್ನು ತಿಳಿದುಪಟ್ಟೆ. ನಾನು ಸರಿಸುಮಾರು 2001 ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿದ್ದು. 2001 ಜುಲೈ 21 ಶ್ರಾವಣದ ಮೊದಲನೇ ಶನಿವಾರ ಅಂದು. ಜಿ ಸರ್ದು ಕಷ್ಟ ದಿನಗಳು ಹೇಳಬೇಕಾದ್ರೆ ಜಿ ಸರು ನಾನು ಗಜೇಂದ್ರ, ಅವರು ಜಿ ಅಷ್ಟೇ. ಇನ್ನೊಂದು 3ನೇ ಜಿ ಸೇರಿಸ್ಕೋಬೋದು ನೀವು. ಅವ್ರು ಹೇಳಬೇಕಾದ್ರೆ ನನಗೆ ಸ್ಮೃತಿ ಪಟಲದಲ್ಲಿ ಬಂದು ಹೋಗಿರ್ತಕ್ಕಂಥದ್ದು, ಇದೇ ನಿಮ್ಮ ಕೃಷ್ಣರಾಜ ಮಾರ್ಕೆಟ್ ರೋಡಲ್ಲಿ ಸೈಕಲ್ ಹೊಡ್ಕೊಂಡು ನಾನು ಹೋಗ್ಬೇಕಾದ್ರೆ ಎಷ್ಟೊಂದು ಜನ ಇಲ್ಲಿ ಯಾರೂ ನನ್ನವರು, ಎಷ್ಟೊಂದು ಜನ ಇಲ್ಲಿ ಯಾರೂ ನನ್ನವರು ಅನ್ನೋ ಭಾವದಲ್ಲಿ ಹೋಗ್ತಾ ಇದ್ದೆ. ಜಿ ಸರ್ದು ಅದೇ ಪ್ರಯಾಣ ಆಗಿರುತ್ತೆ. ಅವ್ರ ಮಾತಿನಲ್ಲಿ ನನಗೆ ಅನ್ನಿಸ್ತಾ ಇತ್ತು. ಈಗ ಅದೇ ಕೃಷ್ಣರಾಜ ಮಾರ್ಕೆಟಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೊಂದು ಜನ ಇಲ್ಲಿ ಎಲ್ಲ ನನ್ನವರು, ಎಷ್ಟೊಂದು ಜನ ಇಲ್ಲಿ ಎಲ್ಲ ನನ್ನವರು. ಆ ನನ್ನವರು ಅನ್ನೋ ಭಾವ ತುಂಬಿರೋದು ಯಾರು ಅಂದರೆ ತಮ್ಮಂಥ ಕಲಾ ಆರಾಧಕರು. ಎಂದೂ ಮರೆಯದ ಈ ಅವಿನಾಭಾವ ಸಂಬಂಧ ನಿಮ್ಮಲ್ಲಿ ನಾವು ಸದಾ ಬೇಡುತ್ತಾ, ಈ ಕಾರ್ಯಕ್ರಮ ಅತ್ಯಂತ ಸುಲಲಿತವಾಗಿ ಸುಂದರವಾಗಿ ನಮ್ಮ ಸ್ಮೃತಿ ಪಟಲದಲ್ಲಿ ಹಾಗೆ ಅಚ್ಚಳದಂತೆ ಉಳಿಲಿ ಅಂತ ಕೇಳ್ಕೊಳ್ತಾ, ನಿಮ್ಮೆಲ್ಲರಿಗೂ ನಮಸ್ಕಾರ. ಹಾಗೂ
ನನ್ನನ್ನು ಈ ವೇದಿಕೆಗೆ ಬರಮಾಡಿಕೊಂಡಿರ್ತಕ್ಕಂಥ ಜಿಜಿ ಸರ್ ಹಾಗೂ ದಿವ್ಯಾ ಮೇಡಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಭೂತರಾದ ಪ್ರತಿಯೊಬ್ಬರಿಗೂ ಸಾಷ್ಟಾಂಗ ನಮಸ್ಕಾರ ತಿಳಿಸುತ್ತಾ ಹರಿ ಓಂ. ಶುಭ ಸಂಜೆ. ಧನ್ಯವಾದಗಳು ಸರ್. ಮುತ್ತಯ್ಯ ಸರ್, ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ಆಸೀನರಾಗಿರ್ತಕ್ಕಂಥ ಹಿರಿಯ ಸಾಹಿತಿಗಳು, ಪೂಜ್ಯರು ಮತ್ತು ನಮ್ಮ ಜಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ, ಉತ್ತೇಜನವನ್ನು ಕೊಡ್ತಕ್ಕಂಥ, ಕಲೆ ಎಲ್ಲೋ ಈ ದಿವಸ ಕಣ್ಮರೆಯಾಗಿದೆ, ಅದನ್ನು ಸಪೋರ್ಟ್ ಮಾಡೋಣ ನಾವೆಲ್ಲ ಅಂತ ಹೇಳಿ ಇವತ್ತು ವೇದಿಕೆ ಮೇಲೆ ಭಾಳ ದೂರದಿಂದ ಆಗಮಿಸಿರ್ತಕ್ಕಂಥ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ನಮ್ಮ ಜಿ ಅವ್ರನ್ನ, ಭವ್ಯ ಅವ್ರನ್ನ, ಅವ್ರಿಗೆ ಪುನರ್ಜನ್ಮ ಕೊಡಬೇಕು, ಈ ಕಲಾಕ್ಷೇತ್ರದಲ್ಲಿ ಬೆಳೆಸಬೇಕು ಅಂತೇಳಿ ಅಭಿಮಾನವಿಟ್ಟು ದೂರದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯರೇ, ಎಲ್ಲ ಬಂಧು ಭಗಿನಿಯರೇ, ನಾನು ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ, ಒಂದು ಶಾಲೆಯ ಮುಖ್ಯ ಶಿಕ್ಷಕ ಮತ್ತು ನಾನು ಒಂದು ಶಾಲೆಯನ್ನು ಸಹ ನಡೆಸ್ತಾ ಇದ್ದೀನಿ. ಈ ದಿನ ಇನ್ನೂ ಭಾಳ ಹೆಚ್ಚು ಜನ ಸೇರಬೇಕಾಗಿದೆ. ಇವತ್ತು ಸಾಮಾಜಿಕವಾಗಿ ವಿದ್ಯಾರ್ಥಿಗಳಲ್ಲಿ ದೊಡ್ಡವರು ಚಿಕ್ಕವರು ಅಂತಕ್ಕಂಥ ಭಾವನೆ ಇಲ್ಲ, ಪೂಜ್ಯ ಮನೋಭಾವ ಇಲ್ಲ, ಆಸಕ್ತಿ ಇಲ್ಲ. ಯಾವಾಗ ನೋಡಿದ್ರೂ ಮೊಬೈಲಲ್ಲಿ ಚಿಂತಾಜನಕರಾಗಿರ್ತಾರೆ. ಇವತ್ತು ಯಾಕೆ ಈ ಪರಿಸ್ಥಿತಿ, ಚಿಕ್ಕ ಮಕ್ಕಳು ಗ್ರಾಜುಯೇಟ್ಗಳು ಯಾಕೆ ಕಳ್ತನ ಮಾಡ್ತಾರೆ, ದರೋಡೆ ಮಾಡ್ತಾರೆ, ತಂದೆ ತಾಯಿಯನ್ನು ಯಾಕೆ ಇವತ್ತು ಅನಾಥಾಶ್ರಮಕ್ಕೆ ಕಳಿಸ್ತಾರಪ್ಪ ಅಂದರೆ, ಇವತ್ತು ರಾಮಾಯಣ ಮಹಾಭಾರತ ನಮ್ಮ ಕವಿಗಳು ಬರೆದು ಬಿಟ್ಟೋಗಿರ್ತಕ್ಕಂಥ ಪುಸ್ತಕಗಳನ್ನು ಓದ್ತಾ ಇಲ್ಲ, ನಾಟಕಗಳನ್ನು ನೋಡ್ತಾ ಇಲ್ಲ. ಹೀಗಾಗಿ ನಮ್ಮ ಎಲ್ಲೋ ಒಂದು ಕಡೆ ನಾವು ನಶಿಸಿ ಹೋಗ್ತಕ್ಕಂಥ, ಈಗ ನಾವೇನೋ ಪುಣ್ಯವಂತರು, ಇನ್ನು ದಿನೇ ನಶಿಸಿ ಹೋಗ್ತಕ್ಕಂಥ ಕಾಲ ಹತ್ರ ಬರ್ತಾ ಇದೆ. ನಾವೆಲ್ಲರೂ ಪಾಪ ಜಿ ನಮಗೆ ಭಾಳ ಆತ್ಮೀಯ, ಇನ್ನೂ ಮದುವೆ ಆಗಿರಲಿಲ್ಲ, ಮದುವೆ ಆಗೋ ಟೈಮು ನಮ್ಮನೆ ಸತ್ಯನಾರಾಯಣ ಪೂಜೆಗೆ ಅಂತ ಬಂದಿದ್ದರು. ಅವತ್ತು ಹೇಳಿ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿದ್ದೇವೆ. ನಾವೆಲ್ಲರೂ ಸಹ ಅವರಿಗೆ ಇಂಥ ಕಲೆಗೆ ಪ್ರೋತ್ಸಾಹವನ್ನು ಕೊಡಬೇಕು. ಇದೇನಾದರೂ ಸ್ವಲ್ಪ ಎಲ್ಲೋ ಒಂದು ಅಂಚಿನಲ್ಲಿದ್ದೀವಿ ನಾವು. ಇವತ್ತು ಚಲನಚಿತ್ರದಲ್ಲಿ ಒಂದು ರೀತಿ, ನಾಟಕದಲ್ಲಿ ಒಂದು ರೀತಿ ನಡೀತಾ ಇದೆ. ಇದು ನಾವಿವತ್ತು ಏನಾಗಿದೆ ಅಂದರೆ, ಮಕ್ಕಳಲ್ಲಿ ದೇಶಭಕ್ತಿ ಬರಬೇಕು, ಮತ್ತು ಅವರಲ್ಲಿ ದೈವಶಕ್ತಿ ಬರಬೇಕು. ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ದೇವರು ತಂದೆ ತಾಯಿಗಳನ್ನು ಪೂಜಿಸಬೇಕು, ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅಂತಕ್ಕಂಥ ಭಾವನೆ ಇಲ್ಲ. ಇವತ್ತು ನೋಡಿ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ತಕ್ಕಂಥ ಮಕ್ಕಳು ಜನರಲ್ಲೂ ಸಾಮಾನ್ಯ ಜ್ಞಾನ ಇಲ್ಲ. ನಿಮ್ಮ ಚಿಕ್ಕಪ್ಪ ಬಂದರೆ ಅಂದರೆ ಸುಮ್ಮನೆ ಕೂತ್ಕೊಂತಾರೆ, ನಿಮ್ಮ ಅಂಕಲ್ ಬಂದರೆ ಅಂದರೆ ಸುಮ್ಮನೆ ಕೂತ್ಕೊಂತಾರೆ. ಗೊತ್ತಿಲ್ಲ ಚಿಕ್ಕಪ್ಪ ಅಂದರೆ ಯಾರು, ನಮ್ಮ ತಂದೆ ತಮ್ಮ ಅಂತಕ್ಕಂಥ ಭಾವನೆನೇ ಇಲ್ಲ ಇವತ್ತು ಮಕ್ಕಳಿಗೆ. ನಾವು ಏನು ಎಲ್ಲಿ ಹೋಗ್ತಾ ಇದ್ದೀವಿ, ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ, ಯಾವ ಕಡೆ ಸಾಗ್ತಾ ಇದ್ದೀವಿ ನಾವು. ಒಟ್ಟು ಕುಟುಂಬ, ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಜೊತೆಯೆಲ್ಲ ಕೂತ್ಕೊಂಡು ಎಲ್ಲ ಮಕ್ಕಳು ಊಟ ಮಾಡ್ತಕ್ಕಂಥದ್ದು ಪ್ರೀತಿ ವಿಶ್ವಾಸ ಇಲ್ಲ ಇವತ್ತು. ಏನೋ ಪಂಚೆ ಉಟ್ಕೊಂಡು ಊರಿಗೆ ಅವ್ರ ಅಪ್ಪ ಒಳ್ಳೆ ಶ್ರೀಮಂತ ಆಗಿರ್ತಾನೆ ಬಂದ್ರೆ ಗೌರವೇ ಕೊಡಲ್ಲ. ಈ ರೀತಿಯಾಗಿದೆ. ದಯಮಾಡಿ ಇವತ್ತು ನಾವು ನೀವೆಲ್ಲನ ನಮ್ಮ ರಕ್ತದ ಕಣಕಣಲ್ಲೂ ಸಹ ಈ ರಂಗ ಕಲೆಯನ್ನು ನಾವು ಇಟ್ಕೊಳ್ಬೇಕು. ನಾವು ಸಮಾಜಕ್ಕೆ ಒಳ್ಳೆಯ ಜ್ಞಾನವನ್ನು ಕೊಡಬೇಕು. ಈಗ ಇರ್ತಕ್ಕಂಥ ಪೀಳಿಗೆಗೆ ಹೆಚ್ಚಿನದಾಗಿ ಮೊಬೈಲನ್ನು ಬಿಟ್ಟು ಹೆಚ್ಚಿನದಾಗಿ ಈ ರೀತಿ ಕಾರ್ಯಕ್ರಮಗಳನ್ನು ನಾವೆಲ್ಲ ನೋಡಿ, ಬುಕ್ಕನ್ನು ಓದಿ ಇವತ್ತು ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಿ ಉಳಿಸಬೇಕಾಗಿದೆ. ಇವತ್ತು ಪಾಶ್ಚಿಮಾತ್ಯ ದೇಶಗಳ ಉಡುಗೆ ತೊಡುಗೆ ಆಚಾರ ವಿಚಾರಗಳನ್ನು ನಾವು ಹೆಚ್ಚಾಗಿ ಬೆಳೆಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಸ್ವದೇಶಿ ಉತ್ಪತ್ತಿ ಆಗ್ತಕ್ಕಂಥ ವಸ್ತುಗಳನ್ನು ನಾವು ಬೇರೆ ದೇಶಕ್ಕೆ ಕಳಿಸ್ತಾ ಇರ್ತೀವಿ, ಬೇರೆ ದೇಶದ ಅನುಕರಣೆ ಮಾಡ್ತೀವಿ. ಇವತ್ತೆಲ್ಲ ಹೆಣ್ಮಕ್ಳು ಒಂದು ಬಟ್ಟೆ ತಗೊಳಕ್ಕೆ ಹೋದ್ರೆ ಇಂಥ ಪಿಕ್ಚರ್ನಲ್ಲಿ ಹಾಕಿದ್ರಲ್ಲ ಆ ಸೀರೆ ಕೊಡು ಅಂತಾರೆ. ಎಲ್ಲೋಗಿದ್ದೀವಿ ನಾವು ಇವತ್ತು? ದಯಮಾಡಿ ನಾವು ಹೆಚ್ಚು ಬುಕ್ಗಳನ್ನು ಓದಬೇಕು. ಇಂಥ ರಂಗ ಕಲೆಯಿಂದ ನಾವು ವಿದ್ಯಾರ್ಥಿಗಳನ್ನು, ಸಮಾಜವನ್ನು ತಿದ್ದೋದಕ್ಕೆ ಭಾಳ ಅನುಕೂಲವಾಗ್ತದೆ ಅಂತ ಹೇಳ್ತಾ, ಪಾಪ ನಮ್ಮ ಜಿ ಗೋವಿಂದೇಗೌಡರು ಭಾಳ ನಮ್ಮ ಮೇಲೆ ಅಭಿಮಾನವಿಟ್ಟು ಈ ದಿನ ಕರೆದಿದ್ದಾರೆ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ಕೊಟ್ಟರೆ, ನಾನು ಕರೆದ್ರೆ ಖಂಡಿತ ನಾವು ಅವ್ರನ್ನ ನೋಡೋದಕ್ಕೆ ನಾವು ಇಂದಿನ ಸೀಟ್ನಲ್ಲಿ ಆಸೀನರಾಗಿರ್ತೀವಿ. ನಾವೆಲ್ಲ ಬೆಳೆಸಬೇಕಾಗಿದೆ. ದಯಮಾಡಿ ಜಿ ಮತ್ತು ಅವರ ದಂಪತಿಗಳನ್ನು ನಾವು ಗೌರವಿಸಬೇಕು, ಪ್ರೋತ್ಸಾಹಿಸಬೇಕು. ಎಲ್ಲರೂ ಅಷ್ಟೇ, ರಾಜ್ಕುಮಾರ್ ಆಗ್ಬೋದು,
ಬಾಲಕೃಷ್ಣ ಸರ್ ಆಗ್ಬೋದು, ಅನೇಕ ಮಾಲಾಶ್ರೀ ಅವರಾಗ್ಬೋದು, ಮುಸ್ರಿ ಕೃಷ್ಣಮೂರ್ತಿ ಆಗಿರ್ಬೋದು, ಅನೇಕ ನಟರು, ರಾಜ್ಕುಮಾರ್ ಅವ್ರೇನು ಓದಿದ್ರ ಸಂಸ್ಕೃತಿ ಗೊತ್ತಿತ್ತು ಅವ್ರಿಗೆ. ಎಷ್ಟೇ ಆಗಲಿ ನನ್ನ ದೇವರೆಲ್ಲ ಅಭಿಮಾನಿ ದೇವ್ರುಗಳು ಅಂತ ಕರಿತಾ ಇದ್ರು, ಅರ್ಥ ಮಾಡ್ಕೊಳ್ಳಿ. ಅವ್ರೇನು ಓದಿರಲಿಲ್ಲ, ಆದರೆ ಅವ್ರ ಮಕ್ಕಳಿಗೆ ಸಂಸ್ಕೃತಿಯನ್ನು ಯಾವ ಥರ ಕಲಿಸಿದ್ರು. ಹಾಗಾಗಿ ಅವರು ಒಂದು ಕಲಾ ಬುಕ್ಸನ್ನು ಓದ್ತಾಯಿದ್ರು, ಕಥೆಯನ್ನು ಕೇಳ್ತಾಯಿದ್ರು. ತಾಯಿ ಅಂದಿರು ಇವತ್ತು ಎಷ್ಟೋ ಜನ ಮಕ್ಕಳಿಗೆ ಕಥೆಯನ್ನು ಹೇಳ್ತಾಯಿದ್ರು, ಚಂದ್ರಹಾಸನ ಕತೆ, ರಾಮಕೃಷ್ಣನ ಕತೆ ಏನೋ ಹೇಳ್ತಾಯಿದ್ರು. ಭಾಳಷ್ಟು ಕೇಳಿ ಮಕ್ಕಳು ಪರಿವರ್ತನೆ ಆಗ್ತಾಯಿದ್ರು. ಇವಾಗ ಕತೆ ಹೇಳೋಕ್ಕೆ ಹೋದರೆ ಕೇಳೋಕ್ಕೆಲ್ಲ ಆಡ್ಕೊಳ್ತಾರೆ. ಈಗ ಆ ಪರಿಸ್ಥಿತಿ ಬಂದಿದೆ. ಇವತ್ತು ನಾವು ಟೀಚರ್ಸು ಪದ್ಯ ಮಾಡ್ತಾರೆ ನೋಡಬೇಕು. ನಾನು ಕೆಲವು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಹಾಕ್ತೀನಿ. ಈ ಭಾಗ್ಯದ ಬಳೆಗಾರ ಅಂತ ಒಂದು ಪದ್ಯ ಇದೆ 7ನೇ ಕ್ಲಾಸ್ನಲ್ಲಿ. ಯಾವ ರೀತಿ ಆಕ್ಷನ್ ಮಾಡಿ ಯಾವ ರೀತಿ ಮಾಡ್ಬೋದು ಮಕ್ಕಳನ್ನ? ಏನೋ ಸುಮ್ಮನೆ ಈ ಟೀಚರ್ಸ್ ಅರ್ಧಬರ್ಧ ಕಲ್ತ್ಕೊಂಡಿರ್ತಾರೆ, ತರಬೇತಿನೂ ಕಡಿಮೆ, ಸುಮ್ಮನೆ ಪಾಠ ಹೇಳ್ದಂಗೆ ಹೇಳ್ತಾ ಇರ್ತಾರೆ. ನೋವಾಗ್ತದೆ ನೋಡಿ. ನಾವೆಲ್ಲರೂ ಕಲೆಗೆ ಬೆಲೆಯನ್ನು ಕೊಟ್ಟರು ಮಾತ್ರ ನಮ್ಮ ದೇಶ ಉಳಿತದೆ, ನಮ್ಮ ಸಂಸ್ಕೃತಿ ಉಳಿತದೆ, ನಮ್ಮ ಸ್ವಾಭಿಮಾನ ಅಂತಕ್ಕಂಥದ್ದು ಬರಬೇಕಾದ್ರೆ ಇಂಥ ಕಲೆಯವ್ರನ್ನ ನಾವು ನೀವೆಲ್ಲರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಇವತ್ತು ಈ ಏನು ಕರಾಳ ರಾತ್ರಿ ಅಂತ ಹೇಳ್ತಕ್ಕಂಥ ಒಂದು ನಾಟಕವನ್ನು ಇವತ್ತು ಮಾಡ್ತಾಯಿದ್ದಾರೆ. ಇಡೀ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೂ ಹೋಗಲಿ, ಇವ್ರನ್ನ ಕರೆಸಲಿ, ಹೆಚ್ಚಿನದಾಗಿ ಪ್ರೋತ್ಸಾಹವನ್ನು ಕೊಡಲಿ ಅಂತೇಳಿ ಆ ದೇವರವರಿಗೆ ಈ ಕಲೆಯನ್ನು ಇನ್ನೂ ಉತ್ತಮವಾಗಿ ಬೆಳೆಸ್ತಕ್ಕಂಥ, ಸುಮಾರು ಜನವನ್ನು ಬೆಳೆಸ್ತಕ್ಕಂಥ ಧೈರ್ಯ ಶಕ್ತಿ ಅವ್ರಿಗೆ ಕೊಡಲಿ ಭಗವಂತ ಅಂತೇಳಿ ನನ್ನ ಕರೆಸಿ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈಗ ನಮ್ಮ ಇವತ್ತಿನ ನಾಟಕದ ಪ್ರಾಯೋಜಕರು ಕವಿತಾ ಅವರು, ಅವ್ರ ಬಗ್ಗೆ ಹೇಳೋದಕ್ಕೆ ನಂಗೆ ಬಹಳ ಖುಷಿ ಆಗುತ್ತೆ. ಆಗಲೇ ದಿವ್ಯಾ ಮೇಡಮ್ ಅವ್ರು ಹೇಳ್ತಾ ಇದ್ರು, ಅಂದರೆ ಸಿನಿಮಾಗೆ ಹೋಗೋಕ್ಕಿಂತ ಮುಂಚೆ ರಂಗಭೂಮಿಯಲ್ಲಿ ನಾನು ಬಂದು ನಾಟಕ ಅಂದ್ರೆ ಏನು ಅಂತ ಕಲಿತು ಆಮೇಲೆ ಹೋಗಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ಬಹಳ ಖುಷಿ ಆಗತ್ತೆ. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಇವತ್ತು ರಂಗ ಸಂಸ್ಕೃತಿ ಸಂಸ್ಥೆ ಕಡೆಯಿಂದ ನಿಮಗೆ ಒಂದು ಸಣ್ಣ ಗೌರವಾರ್ಪಣೆ ಮಾಡಬೇಕು ಅಂತ ಕವಿತಾ ಅವರಲ್ಲಿ ಕೇಳ್ಕೊಂಡಾಗ ಅವ್ರು ಹೇಳಿದ್ದೇನು ಗೊತ್ತಾ, ನನಗೆ ಬೇಡ, ನನ್ನ ತಾಯಿಗೆ ಇದನ್ನು ನಾನು ಅರ್ಪಿಸ್ತೀನಿ, ನನ್ನ ತಾಯಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ. ಸೊ ಈಗ ದಯಮಾಡಿ ಕವಿತಾ ಅವರು ಹಾಗೂ ಅವರ ತಾಯಿ ಕೆಂಚಮ್ಮ ಅವರು ದಯಮಾಡಿ ಇಬ್ಬರು ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂದರೆ ರಂಗಭೂಮಿ ಅನ್ನೋದೇ ತಾಯಿ ಅಂತ ನಾವೆಲ್ಲ ನಂಬ್ಕೊಂಡಿರೋರು, ಇದನ್ನು ಅವರು ಇಲ್ಲಿ ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ. ದಯಮಾಡಿ ಮೇಡಮ್ ವೇದಿಕೆ ಮೇಲೆ ಆಗಮಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಖುಷಿ ಅವಳು ಚಿಕ್ಕಮಗಳಂದಟ್ಟಿ, ಅವಳು ನಾಟಕದಲ್ಲಿ ಚಿಕ್ಕ ಹುಡುಗಿಗೆ ಒಂದು ಪಾತ್ರನೂ ಮಾಡಿದ್ಲು. ಇವತ್ತು ಅವಳು ಏನೇ ಮಾಡಿದರೂ ನಾನು ತಾಯಿಯಾಗಿ ಗುರು ಆಗಿ ಅವಳಿಗೆ ಜೈ ಬೈ ಜೈ ಅಂತೀನಿ. ಕವಿತಾ ಅವರು ಹಾಗೂ ಅವರ ತಾಯಿ ಕೆಂಚಮ್ಮ ಅವರು, ನಿಜವಾಗ್ಲೂ ನಿಮ್ಮನ್ನಿಬ್ರು ನೋಡ್ತಿದ್ರೆ ಬಹಳ ಖುಷಿ ಆಗುತ್ತೆ. ಆ ತಾಯಿಯಲ್ಲಿ ಆ ಒಂದು ಇನ್ನಸೆನ್ಸ್ ಇದೆಯಲ್ಲ, ನನ್ನ ಮಗಳು ಏನೇ ಮಾಡಿದ್ರು ಅದಕ್ಕೆ ಜೈ ಅಂತೀನಿ ಅಂತ. ಎಲ್ಲ ತಾಯಿಯಂದ್ರು ಹಾಗೆ, ಎಲ್ಲ ತಂದೆಯಂದ್ರು ಹಾಗೆ, ಮಕ್ಳು ಏನೇ ಮಾಡಿದ್ರು ಅವ್ರು ಜೈ ಅಂತಾನೆ ಅನ್ನೋದು. ಸೊ ಎಲ್ಲ ತಾಯಂದಿರಿಗೂ ಎಲ್ಲ ತಂದೆಯಂದಿರಿಗೂ ನಮ್ಮ ಕಡೆಯಿಂದ ಒಂದು ದೊಡ್ಡದಾದಂಥ ಜೈ ಹೇಳೋಣ, ಜೋರಾಗಿ ಹೇಳಿ. ಎಲ್ಲರಿಗೂ ಧನ್ಯವಾದಗಳು. ಈಗ ನಾಟಕದಲ್ಲಿ ಇರುವಂತಹ ಮತ್ತಷ್ಟು ಕಲಾವಿದರಿಗೆ ಒಂದು ಪುಟ್ಟ ಕಿರುಕಾಣಿಕೆ ರಂಗ ಸಂಸ್ಕೃತಿ ಟ್ರಸ್ಟ್ ಕಡೆಯಿಂದ.
ರತ್ನಾ ರವಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕಾಗಿ ಕೇಳ್ಕೊಳ್ತೀನಿ. ವೇದಿಕೆ ಮೇಲಿರುವಂಥ ಅತಿಥಿಗಳು ಅವರಿಗೆ ರಂಗ ಸಂಸ್ಕೃತಿ ಟ್ರಸ್ಟ್ ವತಿಯಿಂದ ಒಂದು ಪುಟ್ಟ ಕಿರುಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಧನ್ಯವಾದಗಳು. ಆಗಲೇ ಮುತ್ತಯ್ಯ ಸರ್ ಹೇಳುವಾಗ ಹೇಳಿದ್ರು, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಫೋನು ಬಿಟ್ಟರೆ ಬೇರೆ ಏನೋ ಮಾಡಿಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಈಗ ರಂಗ ಸಂಸ್ಕೃತಿ ಟ್ರಸ್ಟ್ ಕಡೆಯಿಂದ ಒಂದು ಸಣ್ಣ ಸರ್ಟಿಫಿಕೇಟನ್ನು ನೀಡಲಾಗತ್ತೆ. ಪ್ರಿಯಾಂಕಾ, ಸುಧಾರಾಣಿ, ಶ್ವೇತಾ, ಸಿಂಧು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೀನಿ. ನೋಡಿ, ಎಲ್ಲ ಏಂಜಲ್ಸ್ ಥರ, ದೇವತೆಗಳ ಥರ ಎಷ್ಟು ಮುದ್ದಾಗಿ ಕಾಣ್ತಾರೆ. ಧನ್ಯವಾದಗಳು. ಈಗ ಜಿಜಿ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗೋದಕ್ಕೆ ಕಾರಣ ಮುಖ್ಯವಾಗಿ ತಾವೆಲ್ಲರೂ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಗಣ್ಯರು, ಅತಿಥಿಗಳು. ನಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ರಂಗಭೂಮಿ ಅಂತ ಏನು ಹೇಳ್ಕೊಟ್ಟಿದ್ದು ಅಂತಂದರೆ ನಮ್ಮ ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘ. ಆ ಸಂಘವನ್ನು ಇವತ್ತು ನಾನು ನೆನೆಸ್ಕೋತೀನಿ. ಅದರ ನಿರ್ಮಾಪಕರಾಗಿರ್ತಕ್ಕಂಥ, ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ಆಂಜನೇಯನವರು, ಪ್ರಭಾವತಿಯವರು ಮತ್ತು ರಂಗಪರಂಪರೆ ಟ್ರಸ್ಟ್ ಅವರು ಅನುಪಸ್ಥಿತಿಯಲ್ಲಿದ್ದರೂ ಕೂಡ ಯಾವತ್ತೂ ನನಗೆ ಅವರ ಆಶೀರ್ವಾದ ಇದ್ದೇ ಇರುತ್ತೆ. ಅವರ ಆಶೀರ್ವಾದ ಬಲದಿಂದ ನಾನು ಏನು ಬೇಕಾದ್ರೂ ಮಾಡಬನ್ನಿ ಅನ್ನೋ ಆತ್ಮವಿಶ್ವಾಸ ಕೂಡ ಬಂದಿದೆ. ಹಾಗಾಗಿ ಅವ್ರನ್ನ ನಾನು ಸದಾ ನೆನೆಸ್ಕೊಳ್ತಾ ಇರ್ತೀನಿ. ನೋಡಿ, ಇದಕ್ಕೆ ಪ್ರೀತಿ ಅನ್ನೋದು. ಅವ್ರಿಗೆ ನಾನು ಹೇಳಿರಲಿಲ್ಲ ಇವತ್ತು ಕಾರ್ಯಕ್ರಮ ಮಾಡ್ತೀನಿ ಬನ್ನಿ ಅಂತ ಆಂಜನೇಯ ಸರ್ಗೆ ಅವ್ರು ಬಂದರು. ಧನ್ಯವಾದಗಳು ಸರ್. ಹಾಗೆ ನನ್ನ ಕಾಮಿಡಿ ಕಿಲಾಡಿಗೆ ಬಂದು ನಿಮಗೆ ಮತ್ತು ನಾಡಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವ್ರು ಜೀ ಕನ್ನಡ, ಅದನ್ನು ನಾನು ಯಾವತ್ತೂ ನೆನೆಸ್ಕೋತೀನಿ. ಅಲ್ಲಿ ನಮಗೆ ಮೆಂಟರ್ ಆಗಿರ್ತಕ್ಕಂಥವ್ರು ಗಣಪ ಸರ್ ಇರ್ಬೋದು, ಮತ್ತು ಪ್ರಭು ಸರ್ ಇರ್ಬೋದು, ಅವ್ರನ್ನೂ ಕೂಡ ಸದಾ ನೆನೀತೀನಿ. ಹಾಗೆ ಸತೀಶ್ ಸರ್ ಮತ್ತು ಶರಣಯ್ಯ ಸರು ಅವರಿಗೆ ನಮಗೆ ಆಯ್ಕೆ ಮಾಡಿ ಇವತ್ತು ಕರ್ನಾಟಕ ಪರಿಚಯ ಮಾಡಿಕೊಂಡಿದ್ದು, ಅವ್ರದ್ದು ಯಾವತ್ತೂ ಅನುಪಸ್ಥಿತಿಯಲ್ಲಿ ಅವ್ರನ್ನ ನಾನು ನೆನೀತಾ ಇರ್ತೀನಿ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಬಿ ವಿ ಪ್ರಕಾಶ್, ಇವರ ತಂದೆ ನಮಗೆ ಆಂಜನೇಯ ಸರ್ ಇವ್ರ ತಂದೆಯನ್ನು ಒಂದು ಟೈಮಲ್ಲಿ ಪರಿಚಯ ಮಾಡಿಕೊಟ್ಟಿದ್ರು. ಅಲ್ಲಿ ಅವರು ನಮಗೆ ಕೆಲಸ ಕೊಟ್ಟರು. ಪ್ರಥಮವಾಗಿ ಒಂದು ಧಾರಾವಾಹಿ ಬಂತು ಚಂದನ ಟಿ ವಿಯಲ್ಲಿ, 13 ಎಪಿಸೋಡು ಗಾಂಧಿ ಅಂತ ಒಂದು ಸೀರಿಯಲ್ಲು. ಅದು ರೆಗ್ಯುಲರ್ ಸೀರಿಯಲ್ ಅಲ್ಲ, ತೊಗಲುಗೊಂಬೆ ಆಟದಲ್ಲಿ ಒಂದು ಧಾರಾವಾಹಿ ಅದು. ಅದಕ್ಕೆ ಅವಕಾಶ ಮಾಡಿಕೊಟ್ಟು ನನಗೆ ಒಬ್ಬ ಬಿ ವಿ ಪ್ರಕಾಶ್ ಅವರು ಗುರುಗಳಾಗಿ ನನಗೆ ಸಿನಿಮಾ ಅಂದ್ರೇನು, ಸೀರಿಯಲ್ ಅಂದ್ರೇನು, ನಾಟಕ ಅಂದ್ರೇನು ಅಂತ ಹೇಳ್ಕೊಟ್ಟಿರ್ತಕ್ಕಂಥವ್ರು. ಅವರ ತಂದೆಯನ್ನು ನೋಡಿದಾಗಲೆಲ್ಲ ನಮಗೆ ರಾಜ್ಕುಮಾರ್ ನೆನಪಾಗೋದು. ಯಾಕಂದರೆ ಅವ್ರ ಕಂಠ ಇರ್ಬೋದು, ಅವರ ಶರೀರ ಇರ್ಬೋದು, ಆಮೇಲೆ ಅವ್ರು ಹೇಳ್ತಕ್ಕಂಥ ಗೀತೆಗಳು, ರಂಗಗೀತೆಗಳಿರ್ಬೋದು, ಅವರು ರಂಗಭೂಮಿ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ವಿಚಾರಧಾರೆಗಳಿರ್ಬೋದು, ಎಲ್ಲವನ್ನೂ ನೋಡಿದಾಗ ನಾವು ರಾಜ್ಕುಮಾರ್ ನೋಡಿರಲಿಲ್ಲ. ರಾಜ್ಕುಮಾರ್ನ ನಾನು ನೋಡೋಕ್ಕಾಗಿರಲಿಲ್ಲ ನೇರವಾಗಿ, ಆದರೆ ಅವ್ರು ನೋಡಿದಾಗೆಲ್ಲ ನನಗೆ ರಾಜ್ಕುಮಾರ್ನ ನೋಡಿದಷ್ಟು ಖುಷಿ ಆಗುತ್ತೆ. ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಬೆಳಗಲ್ಲು ವೀರಣ್ಣನವರು ಅಂತಾರಾಷ್ಟ್ರೀಯ ತೊಗಲುಗೊಂಬೆ ಖ್ಯಾತಿಯ ಕಲಾವಿದರು. ಅವರು ಮಗ ಇವತ್ತು ನಮಗೆ ಇಲ್ಲಿ ವೇದಿಕೆಗೆ ಬಂದಿದ್ದು ಒಂದು ಕಳೆ ಬಂತು. ಹಾಗಾಗಿ ಅವರಿಗೆ ಹೃದಯಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತೀನಿ ನಮ್ಮ ರಂಗ ಸಂಸ್ಕೃತಿ ಟ್ರಸ್ಟ್ ವತಿಯಿಂದ. ಹಾಗೆ ರಾಜು ಮಳವಳ್ಳಿ ಸರು ಹಿರಿಯ ಪತ್ರಕರ್ತರವರು. ಆಮೇಲೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪತ್ರಿಕಾ ಮಾಧ್ಯಮದಲ್ಲಿ ಸುಮಾರು ವರ್ಷಗಳಿರೋದು ಭಾಳ ಕಷ್ಟ. ಅವರು ಎಷ್ಟೋ ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸ್ಕೊಂಬಂದು ನಮ್ಮಂಥ ಕಿರಿಯ ಕಲಾವಿದರಿಗೆ, ರಂಗಭೂಮಿಯಲ್ಲಿ ಏನೂ ಗೊತ್ತಿಲ್ಲದಿರ್ತಕ್ಕಂಥ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿರ್ತಕ್ಕಂಥವ್ರು. ಅವರು ಕೂಡ ನಮ್ಮ ಶ್ರೀಯುತ ನಮ್ಮ ಗುರುಗಳು
ತಂದೆ ಸಮಾನರಾಗಿರ್ತಕ್ಕಂಥ ಶ್ರೀ ಆಂಜನೇಯ ಸರ್ ಅವರ ಕಡೆಯಿಂದ ಪರಿಚಯ ಆಗಿದೆ. ಅವಾಗಿಂದ ಇವಾಗಲೂವರೆಗೂ ಕೂಡ ಅವರು ನನಗೆ ಅದೇ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಅವ್ರ ಸಪೋರ್ಟ್ ನಮಗೆ ಹೀಗೆ ಇರಲಿ ಅಂತ ಕೇಳ್ತಾ ಅವ್ರಿಗೂ ಕೂಡ ರಂಗ ಸಂಸ್ಕೃತಿ ಪರವಾಗಿ ನಾವು ಒಂದು ಅಭಿವಂದನೆಗಳನ್ನು ಸಲ್ಲಿಸ್ತೀನಿ. ಸೊ ಹಾಗೆ ಗಜೇಂದ್ರ ಶರ್ಮಾ ಸರ್ ಅವರು ಬೆಂಗಳೂರಿನಾದ್ಯಂತ ಸುಮಾರು ಅಕಾಡೆಮಿಗಳನ್ನು ತೆರೆದು ಮಕ್ಕಳಿಗೆ ಭರತನಾಟ್ಯ ಇರ್ಬೋದು, ಸಂಗೀತದ ಬಗ್ಗೆ ಜ್ಞಾನ ಇರ್ಬೋದು, ಸೊ ನಾಟ್ಯದ ಬಗ್ಗೆ ಜ್ಞಾನ ಇರ್ಬೋದು, ಎಲ್ಲವನ್ನೂ ದಾರಿ ಎರಿತಕ್ಕಂಥ ಒಂದು ಸೇವಾ ಮನೋಭಾವನೆ ಹೊಂದಿರತಕ್ಕಂಥವ್ರು. ಈಗ ಒಂದು ಟ್ರಸ್ಟ್ ಮಾಡ್ತೀವಿ ಅಥವಾ ಒಂದು ಅಕಾಡೆಮಿ ಮಾಡ್ತೀವಿ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ದುಡ್ಡಿಗೋಸ್ಕರ ಮಾಡ್ತಕ್ಕಂಥದ್ದು ಮತ್ತು ಬದುಕಿಗೋಸ್ಕರ ಮಾಡ್ತಕ್ಕಂಥದ್ದಾಗಿದೆ. ಅದೆಲ್ಲವನ್ನು ತೊರೆದು ಅವರು ಸೇವಾ ಮನೋಭಾವನೆಯಿಂದ ಇವತ್ತು ಅಕಾಡೆಮಿಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರು ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದು ನಮಗೆ ಒಂದು ಮೆರುಗು ಕೊಡ್ತು. ಅವ್ರಿಗೂ ಕೂಡ ರಂಗ ಸಂಸ್ಕೃತಿ ಟ್ರಸ್ಟಿಂದ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಹಾಗೆ ಮುತ್ತಯ್ಯ ಸರ್ ಅವರು ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರವರು. ಸೊ ಅವರು ಇಲ್ಲಿ ಮಾತಾಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಎಂಥ ಮನೋಭಾವ ಉಳ್ಳಕ್ಕಂಥವ್ರು. ಶಿಕ್ಷಕರು ಮಕ್ಕಳಿಗೆ ಇವತ್ತು ಎಷ್ಟು ಮಾದರಿಯಾಗಿದ್ದಾರೆ ಮತ್ತು ಶಿಕ್ಷಕರ ಮಹತ್ವ ಮಕ್ಕಳಿಗೆ ಏನು ಅನ್ನೋದನ್ನು ಅವರ ಅನುಭವ ಮತ್ತು ಅವರ ವಯಸ್ಸು ನಮಗೆ ಹೇಳಿಕೊಡುತ್ತೆ. ಸೊ ಹಾಗಾಗಿ ಅವರು ವೇದಿಕೆ ಮೇಲೆ ಇರೋದು ನಮಗೆ ಒಂದು ಹೊಸ ಅನುಭವವನ್ನು ಕೊಡುತ್ತೆ ಮತ್ತು ಅವರ ವಿಚಾರಧಾರೆಗಳು ಮತ್ತು ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಅಂತ ನಾನು ಹೇಳ್ತಾ, ಸೊ ಅವರಿಗೂ ಕೂಡ ರಂಗ ಸಂಸ್ಕೃತಿ ಪರವಾಗಿ ಬಂದಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಹಾಗೆ ವೇದಿಕೆ ಮೇಲೆ ನಾವು ಕಲಾವಿದರೀಗ ಸುಮಾರು ಜನ ಕಲಾವಿದರನ್ನು ನೋಡಿದ್ರಿ, ಅವರೆಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತಾ, ಇಲ್ಲೆಲ್ಲರೂ ಬಂದಿರತಕ್ಕಂಥವ್ರು ನನ್ನ ಪರಿಚಯದವರೇ, ಸೊ ಹಾಗೆ ನನಗೆ ಆಶೀರ್ವಾದ ಮಾಡ್ತಕ್ಕಂಥವ್ರೆ ಮತ್ತು ಕಲಾವಿದರೇ. ಖುಷಿ ವಿಚಾರ ಏನು ಅಂತಂದರೆ ವೇದಿಕೆ ಮೇಲೆ ಇರ್ತಕ್ಕಂಥ ಕಲಾವಿದರಿಂದ ಜಾಸ್ತಿಯಾಗಿ ವೇದಿಕೆ ಮುಂಭಾಗದಲ್ಲಿದ್ದೀರಿ. ಸೊ ಅದು ಖುಷಿ ವಿಚಾರ. ನಿರ್ದೇಶಕರು, ನಿರ್ಮಾಪಕರು, ಪತ್ರಕರ್ತರು, ನಾಟಕಕಾರರು, ಕಲಾವಿದರು ಎಲ್ಲರೂ ಇದ್ದೀರಾ. ಹೆಸರು ಹೇಳ್ತಾ ಹೋದ್ರೆ ಎಲ್ಲರದ್ದು ಹೆಸರು ಹೇಳಬೇಕು ನಾನು ಹಾಗಾಗಿದೆ. ಹಾಗಾಗಿ ನಿಮ್ಮಲ್ಲಿ ಕ್ಷಮೆ ಕೋರ್ತಾ ನಿಮ್ಮ ಹೆಸರು ಹೇಳೋಕ್ಕಾಗದಿರೋದಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ನಿಮ್ಮ ಪ್ರೀತಿಯನ್ನು ಬಯಸ್ತಾ, ನಿಮ್ಮ ಆಶೀರ್ವಾದನ ಬಯಸ್ತಾ, ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ರಂಗ ಸಂಸ್ಕೃತಿ ಟ್ರಸ್ಟ್ ಮೇಲೆ ಇರಲಿ, ನಮ್ಮಗಳ ಮೇಲೆ ಇರಲಿ ಅಂತ ಹೇಳ್ತಾ, ಈ ಪುಟ್ಟ ಕಲಾವಿದ ಒಂದು ರಂಗ ಸಂಸ್ಕೃತಿ ಟ್ರಸ್ಟ್ ಅಂತಕ್ಕಂಥ ಒಂದು ಪುಟ್ಟ ಸಂಸ್ಥೆ ನಡೆಸ್ತಕ್ಕಂಥ ಈ ಸಂಸ್ಥೆಗೆ ತಾವೆಲ್ಲರೂ ಇವತ್ತು ಬಂದಿದ್ದಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೇನೆ. ಈ ಕರಾಳ ರಾತ್ರಿ ಇರ್ತಕ್ಕಂಥ ನಾಟಕವನ್ನು ಪ್ರದರ್ಶನ ಮಾಡೋಕ್ಕೆ ಸಮಯ ಆಗಿರೋದ್ರಿಂದ ಬೇಗ ಮಾತುಗಳನ್ನು ಮುಗಿಸಿ ನಾಟಕ ಪ್ರದರ್ಶನವನ್ನು ಶುರು ಮಾಡ್ತಾ ಇದ್ದೀವಿ. ಈ ಒಂದು ಅಲ್ಪ ಕಲಾವಿದರ ಮೇಲೆ ತಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಈಗ ನಾಟಕವನ್ನು ಶುರು ಮಾಡೋಣ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ತುಂಬ ಹೃದಯದಿಂದ ಬೀಳ್ಕೊಡ್ತಾ ನಾವು ನಾಟಕ ಕಾರ್ಯಕ್ರಮನ ಶುರು ಮಾಡ್ತೀವಿ ಸರ್. ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಚಪ್ಪಾಳೆ ಮೂಲಕ ಪ್ರೀತಿಯನ್ನು ತೋರಿಸಿದ್ವಿ. ಗೊತ್ತಾಗ್ತದೆ ನಮಗೆ ನಿಮಗೆ ನಾಟಕ ಇಷ್ಟ ಆಗಿದೆ ಅಂತ. ಹಾಗಾಗಿ ನಾವೆಲ್ಲರೂ ನಿಮಗೆ ಆಭಾರಿಗಳಾಗಿರ್ತೀವಿ. ತಮ್ಮಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣ ಬಹಳ ಮುಖ್ಯವಾಗಿ ಇಷ್ಟೊತ್ತು ಶಾಂತ ರೀತಿಯಿಂದ ನಾಟಕವನ್ನು ವೀಕ್ಷಿಸಿ ನಮ್ಮೆಲ್ಲರಿಗೂ ಪ್ರೋತ್ಸಾಹದ ಚಪ್ಪಾಳೆ ತಟ್ಟಿರ್ತಕ್ಕಂಥ ಕಾರಣೀಭೂತರು ತಾವುಗಳು. ತಮ್ಮ ಪ್ರೀತಿ ವಿಶ್ವಾಸ ಕಲಾವಿದರ ಮೇಲೆ, ರಂಗ ಸಂಸ್ಕೃತಿ ಟ್ರಸ್ಟ್ ಮೇಲೆ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂಥವರು ದಯವಿಟ್ಟು ಸಣ್ಣದಾಗಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಸರ್ ಕೂತ್ಕೊಳ್ಳಿ ದಯವಿಟ್ಟು. ಹಾಗೆ ಸರ್ ಪ್ಲೀಸ್ ಸರ್, 4 ಜನ ಸರ್. ಹಾಗೆ ಥ್ಯಾಂಕ್ ಯು ಸರ್. ಈ ಒಂದು ಗೌರವವನ್ನು ನಾನು ನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಶ್ರೀಯುತ ಆಂಜನೇಯ ಸರ್, ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘದವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ರಂಗ ಸಂಸ್ಕೃತಿ ಟ್ರಸ್ಟ್ ಪರವಾಗಿ ಅವರು ಅತಿಥಿ ಮಹಾನೀಯರಿಗೆ ಒಂದು ಗೌರವವನ್ನು ಸೂಚಿಸಬೇಕಾಗಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಬಿ.ವಿ. ಪ್ರಕಾಶ್ ಅವರು ಉಪನ್ಯಾಸಕರು ಮೂಲತಃ. ಸೊ ಅವರ ಸಂಗೀತದ ಒಂದು ವಿದ್ವತ್ತು ಎಷ್ಟಿದೆ ಅಂತಂದರೆ, ನಾವೇನಾದರೂ ಹಾಡುವಾಗ ಎಲ್ಲಿ ತಪ್ಪಾಗ್ಬಿಡುತ್ತೆ, ಎಲ್ಲಿ ಸ್ವರಾಲಯ ತಪ್ಪಾಗ್ಬಿಡುತ್ತೆ ಅನ್ನೋ ಭಯ. ಸೊ ಆದರೂ ಕೂಡ ನಾವೇನಾದರೂ ಕರ್ಕಶವಾಗಿ ಆಡಿದ್ರು ಕೂಡ ತುಂಬ ಚೆನ್ನಾಗಿ ಆಡ್ತೀವಿ ಅಂತ ಪ್ರೋತ್ಸಾಹ ಕೊಡ್ತಾರೆ ಅವರು. ಇವತ್ತೇನಾದರೂ ನಾನು ರಂಗಭೂಮಿಯಲ್ಲಿ ಸಂಗೀತ ಮಾಡ್ತೀನಿ, ಹಿನ್ನೆಲೆ ಆಡ್ತೀನಿ ಅಂದರೆ ಅವರೇ ಕಾರಣ. ಯಾಕಂದರೆ ಕೆಟ್ಟದಾಗ ಆಡ್ದಾಗಲೂ ಸಹಕಾರ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಹಾಗೆ ರಾಜು ಮಳವಳ್ಳಿ ಸರ್, ಪತ್ರಕರ್ತರು,
ಸಂಯುಕ್ತ ಕರ್ನಾಟಕದಲ್ಲಿ ಈಗಲೂ ಕೂಡ ಕಾರ್ಯನಿರತರಾಗಿದ್ದಾರೆ. ಸೊ ಅವರು ಕೂಡ ನಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟು ಬಂದು ಇಡೀ ನಾಟಕವನ್ನು ನೋಡಿ ಪ್ರೋತ್ಸಾಹಿಸಿದರೆ, ಅವರು ಬರೀ ಅತಿಥಿಯಾಗಿದ್ದಷ್ಟೇ ಅಲ್ಲ, ನಮ್ಮ ನಾಟಕ ನಡೆಯುತ್ತೆ ಅಂತ ಗೊತ್ತಾದರೂ ಸಾಕು ಅವ್ರಿಗೆ ಹುಡ್ಕೊಂಬಂದು ನಾಟಕ ನೋಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಎಲ್ಲ ಕಲಾವಿದರಿಗೂ ಒಂದು ಏನು ತಪ್ಪು ಸರಿಗಳನ್ನ ತಿದ್ದಿ ಹೇಳಿ ಸೊ ಪ್ರೋತ್ಸಾಹವನ್ನು ಸದಾ ನೀಡ್ತಾ ಇರ್ತಾರೆ. ಸೊ ಅವ್ರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ. ರಂಗ ಸಂಸ್ಕೃತಿ ಟ್ರಸ್ಟ್ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಸೊ ಹಾಗೆ ಗಜೇಂದ್ರ ಶರ್ಮಾ ಸರ್ ಅವರು ಬೆಂಗಳೂರಿನಾದ್ಯಂತ ಸಂಗೀತ ನೃತ್ಯ ಅಕಾಡೆಮಿಗಳನ್ನು ತೆರೆದಿದ್ದಾರೆ. ಈಗಲೂ ಕೂಡ ಕಾರ್ಯನಿರತರಾಗಿ ನೃತ್ಯಗಳನ್ನು ಮಕ್ಕಳಿಗೆ ತರಬೇತಿ ಮಾಡೋದ್ರ ಮೂಲಕ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಕೆಲಸದ ಒತ್ತಡ ತುಂಬ, ಒಂದಲ್ಲ ಅವರಿಗೆ ಬ್ರಾಂಚ್ ಇರೋದು, ಸುಮಾರು ಬ್ರಾಂಚಸ್ ಇದೆ ಬೇರೆ ಬೇರೆ ನಗರಗಳಲ್ಲಿ, ಬೇರೆ ಬೇರೆ ಬಡಾವಣೆಗಳಲ್ಲಿ ಅವರು ಬ್ರಾಂಚಸ್ಗಳು ತೆರೆದಿದ್ದಾರೆ. ಆ ಎಲ್ಲ ಬ್ರಾಂಚಸ್ಗಳ ಕೆಲಸ ಒತ್ತಡದ ಮಧ್ಯೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಭಾಳ ಖುಷಿ ಕೊಟ್ಟಿದೆ. ಸೊ ಅವರ ಪ್ರೋತ್ಸಾಹ, ಸಲಹೆ, ಸಹಕಾರ ಹೀಗೆ ಇರಲಿ ರಂಗ ಸಂಸ್ಕೃತಿ ಟ್ರಸ್ಟ್ ವರ್ಕ್ ಬಗ್ಗೆ ಅಂತ ಕೇಳ್ಕೊಳ್ತೀನಿ ಸರ್. ನೀವು ಬಂದಿದ್ದು ನಮಗೆ ಭಾಳ ಖುಷಿ ಆಯಿತು ಸರ್. ಸೊ ಹಾಗೆ ಮುತ್ತಯ್ಯ ಸರ್, ಸೊ ಅವರು ಕರ್ನಾಟಕ ರಾಜ್ಯದ ಶಿಕ್ಷಕರ ಒಂದು ಅಧ್ಯಕ್ಷರಾಗಿದ್ದಾರೆ. ಹಾಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ. ಸೊ ಅವರು ಕೂಡ ಒಂದೇ ಮಾತಿಗೆ ಬೆಲೆ ಕೊಟ್ಟು ನೀವು ಮಾಡಿ ಬರ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ, ಯಾವಾಗಲೂ ನನ್ನ ಪ್ರೋತ್ಸಾಹ ನಿಮ್ಮ ಜೊತೆ ಇರುತ್ತೆ, ಯೋಚನೆ ಮಾಡಬೇಡಿ ಅಂತ ಹೇಳಿದರು. ಸೊ ಅವ್ರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಹಾಗೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರ್ಯಕ್ರಮವನ್ನು ಪ್ರಾರಂಭಕ್ಕೆ ಮುಂಚೆ ಮತ್ತು ಕಾರ್ಯಕ್ರಮದ ನಂತರ ಕೂಡ ಯಶಸ್ವಿ ಮಾಡಿದವರು ನಿರೂಪಕರು ಬಿಂದಿಯಾ ಮೇಡಮ್, ಅವರು ಮಿರರ್ ಚಾನೆಲ್ನ ಸಂಸ್ಥಾಪಕರು. ಸೊ ಅವ್ರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬಿಂದಿಯಾ ಮೇಡಮ್. ಹಾಗೆ ಈ ಕಾರ್ಯಕ್ರಮಕ್ಕೆ, ನಾಟಕಕ್ಕೆ ಬೆಳಕನ್ನು ಒದಗಿಸಿದಂಥವರು ಭರತ್ ಬಿ.ವಿ. ಮತ್ತು ರಾಘವೇಂದ್ರ ಸಹಾಯಕರಾಗಿ. ಸೊ ಅವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಹಿನ್ನೆಲೆ ಸಂಗೀತದಲ್ಲಿ ನಮ್ಮ ಸುಭಾಷ್ ಅವರು ಕೂಡ ಹಿನ್ನೆಲೆ ಸಂಗೀತವನ್ನು ನೀಡಿ ಈ ನಾಟಕ ಕಳೆ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಸೊ ಹಾಗೆ ಸಣ್ಣ ಪುಟ್ಟ ಕಲಾವಿದರು ಇದರಲ್ಲಿ ಎಲ್ಲರೂ ಅಭಿನಯಿಸಿದ್ದಾರೆ, ಪರೋಕ್ಷವಾಗಿ ಅಭಿನಯಿಸಿದ್ದಾರೆ. ಹಾಗೆ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಏನು ಅಂತಂದರೆ, ನಾವು ರಂಗ ತಾಲೀಮು ಮಾಡುವಾಗ ತಾಲೀಮುಗಳು ನಡೆಸಿ ಅಂತ ಹೇಳ್ಬಿಟ್ಟು ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟವರು ಶಿವಣ್ಣಗೌಡರು, ಈ ಭಾಗದ ರಾಜಕೀಯ ಮುಖಂಡರು. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಸರ್. ಸೊ ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ರಂಗ ಸಂಸ್ಕೃತಿ ಟ್ರಸ್ಟ್ ಪರವಾಗಿ ಶ್ರೀಯುತ ನಮ್ಮ ಆಂಜನೇಯ ಸರ್ ಅವ್ರಿಗೆ ಒಂದು ಗೌರವ ಸೂಚಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಸರ್, ಬನ್ನಿ. ರಾಜಕೀಯ ಒತ್ತಡದಲ್ಲಿರ್ತಾರೆ, ಅದೆಲ್ಲರ ಮಧ್ಯೆ ನಾವು ನಾಟಕ ಮಾಡ್ತೀವಿ ಅಂದಾಗ ಸದಾ ಪ್ರೋತ್ಸಾಹ ನೀಡ್ತಾ ಇರ್ತಾರೆ. ಬನ್ನಿ ಇಲ್ಲಿ ರಿಹರ್ಸಲ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಜಾಗ ಇದೆ ಅಂತ ತೋರಿಸಿದ್ರು. ಸೊ ಅವರು ಆ ಜಾಗವನ್ನು ಕೊಟ್ಟು ಪ್ರೋತ್ಸಾಹ ನೀಡಿದ್ದಾರೆ ಇವತ್ತಿನ ನಾಟಕಕ್ಕೆ. ಹಾಗೆ ನಮ್ಮ ಜೊತೆ ಮಂಜು ಅವರಿದ್ದರು, ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಧ್ರುವ ಅವರಿದ್ದರು, ಅವ್ರಿಗೂ ಕೂಡ ಅಭಿನಂದನೆಗಳು. ಇನ್ನೂ ಅನೇಕ ಕಾಣದ ಕೈಗಳು ಕೂಡ ಕೆಲಸ ಮಾಡಿದೆ. ಸೊ ಅವರೆಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ, ಪ್ರೀತಿಯಿಂದ ಇರ್ತೀನಿ. ತಾವು ಕೂಡ ತಮ್ಮ ಕೆಲಸದ ಒತ್ತಡದ ಮಧ್ಯೆ ಬಿಡುವು ಮಾಡಿಕೊಂಡು ಬಂದು ನಾಟಕವನ್ನು ನೋಡಿದ್ದೀರಿ. ಸೊ ಹಾಗಾಗಿ ನಿಮಗೆ ನಾನು ಸದಾ ಆಭಾರಿಯಾಗಿರ್ತೇನೆ. ಸೊ ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘದ ಆಂಜನೇಯ ಸರ್ಗೂ ಕೂಡ ಭಾಳ ಕೃತಜ್ಞನಾಗಿರ್ತೇನೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಮನೆಗೆ ಹೋಗಬೇಕು, ಹಾಗಾಗಿ ನನ್ನ ಹೆಂಡತಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಅವ್ರನ್ನ ಸುಮಾರು ಜನ ದಿವ್ಯ, ಭವ್ಯ, ನವ್ಯ ಅಂತೆಲ್ಲ ಕರೀತಾರೆ. ಸೊ ಹಂಗೆ ಕರೆದಾಗ ನಿಮ್ಗೆ ಬೇಜಾರಾಗಲ್ಲ ಅಂದ್ರೆ ಒಂದೇ ಮಾತು ಹೇಳೋದಲ್ಲ, ಯಾವ್ಯಾದ್ರೇನು ಒಟ್ಟಿನಲ್ಲಿ ನಾನೇ ತಾನೇ ನಿಮ್ಮ ಹೆಂಡತಿ ಅಂತೇಳಿ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಯಶಸ್ವಿಗೆ ನನ್ನ ಹೆಂಡತಿ ದಿವ್ಯಾ ಕೂಡ ಕಾರಣೀಭೂತರಾಗಿದ್ದಾರೆ. ಸೊ ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಹಾಗೂ ಕಲಾವಿದರು ತುಂಬ ಚೆನ್ನಾಗಿ ಅಭಿನಯಿಸಿದ್ರಿ, ಅವ್ರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಕಳಿಸ್ತೀನಿ. ಒಂದು ನಿಮಿಷ ಇಷ್ಟೊತ್ತು ತಾಳ್ಮೆಯಿಂದ ಕೂತಿದ್ದೀರಾ, ಇನ್ನೊಂದು ನಿಮಿಷ ತಾಳ್ಮೆಯಿಂದ ಕೂತ್ಕೊಳ್ಳಿ, ನನ್ನ ಹೆಂಡತಿ ಮಾತಾಡ್ತಾಳಂತೆ. ಇಷ್ಟು ಸಹನೆಯಿಂದ ನೀವು ಕೂತು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂದರೆ, ಎಲ್ಲ ಹೊಸ ಕಲಾವಿದರು ಇವರು. ಈ ಮುಂಚೆ ಯಾರು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ನಾಟಕ ರಂಗಭೂಮಿ ಅಂತ ಹೇಳಿ. ಇದು ಮೊದಲ ಪ್ರಯತ್ನ. ಪ್ರಾಯಶಃ ಅಲ್ಲಲ್ಲಿ ನಿಮಗೆ ಗೊತ್ತಾಗಿರ್ಬೋದೇನೋ, ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ಅದು ನಮ್ಮ ಅದೃಷ್ಟ. ಆ್ಯಕ್ಚುಲಿ ನಮ್ಮ ಕೆಲಸನ ನಾವು ಚೆನ್ನಾಗಿ ನಿರ್ವಹಿಸಿದ್ದೀವಿ ಅಂತ ಒಂದು ಭಾವನೆ ನಮಗೆ. ಸೊ ಎಲ್ಲ ಕಲಾವಿದರಿಗೆ ಮನಪೂರ್ವಕವಾಗಿ
ನಾನು ನಮನ ಹೇಳ್ತೀನಿ. ಯಾಕಂದರೆ ಮೊದಲ ಪ್ರಯತ್ನವೇ ಒಂದು ಒಳ್ಳೆಯ ಪ್ರಯತ್ನ ಆಗಿತ್ತು ನಿಮ್ಮದು. ಇದು ನಮಗೆ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಕೊಡುಗೆ. ಆ್ಯಂಡ್ ಬಂದಿರುವಂತಹ ಎಲ್ಲ ಅತಿಥಿಗಳಿಗೂ ಅಷ್ಟೇ ಗುರುಸ್ಥಾನದಲ್ಲಿ ನಿಂತು ಈ ಪುಟ್ಟ ಪುಟ್ಟ ಒಂದು ವಿದ್ಯಾರ್ಥಿಗಳಿಗೆ ನೀವು ಆಶೀರ್ವಾದ ನೀಡಿದ್ದೀರಾ. ಈ ಆಶೀರ್ವಾದ ಸದಾ ನಮ್ಮ ಜೊತೆ ಇರಲಿ ಕೊನೆಯವರೆಗೂ ಅಂತ ನಾವು ಬೇಡ್ತೀವಿ. ಮತ್ತು ಇಲ್ಲಿ ಬಂದಿರುವಂತಹ ಪ್ರೇಕ್ಷಕ ದೇವರುಗಳಿಗೂ ಅಷ್ಟೇ ಇಷ್ಟು ಸಹನೆಯಿಂದ ಇಲ್ಲಿದ್ದೀರಾ. ಧನ್ಯವಾದಗಳು. ಮುಂದೆ ಇದೇ ಥರ ಬೇರೆ ಬೇರೆ ನಾವು ನಾಟಕದ ಕಾರ್ಯಕ್ರಮಗಳನ್ನು ಆಯೋಜಿಸ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇದೇ ಅನ್ನೋದಾದ್ರೆ ಜೋರಾದ ಚಪ್ಪಾಳೆ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಕರ್ನಾಟಕದಲ್ಲಿ ಮಾತಾಡೋರು ಖಲಾಸ್ ನಿಖಾವ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಧನ್ಯವಾದ. ಬರ್ರಿ ದಿವ್ಯಾ ಬಾರಮ್ಮ, ಬರ್ರಿ ಬಾರ ಕಡೆ ಭವ್ಯ. ನಮಸ್ಕಾರ, ನಾನು ಮಂಜುನಾಥ್ ಹೊಸ್ಮನೆ ಅಂತ. ಈಗ ನಾವು ಆಡಿದ ನಾಟಕ ಕರಾಳ ರಾತ್ರಿ. ಇದು ರಂಗ ಸಂಸ್ಕೃತಿ ಟ್ರಸ್ಟ್ ಹಾಗೂ ಕಲಾಂಚ್ ಮೀಡಿಯಾ ಹೌಸ್ ಇಂದ ಪ್ರಸ್ತುತವಾದದ್ದು. ಇದು ಎಲ್ಲ ಹೊಸ ಕಲಾವಿದರಿಗೂ ಮಾಡಿರುವಂಥ ಒಂದು ಹೊಸ ಪ್ರಯತ್ನ. ಈ ಹೊಸ ಪ್ರಯತ್ನಕ್ಕೆ ಎಲ್ಲರೂ ಪ್ರೋತ್ಸಾಹಿಸಿದ್ದಾರೆ. ಜೊತೆಗೆ ಒಂದು ಒಳ್ಳೆ ಅದ್ಭುತವಾದ, ನಾವು ನಿರೀಕ್ಷೆನೂ ಮಾಡದೇ ಇರೋಷ್ಟು ಒಂದಷ್ಟು ನಮಗೆ ಆ ಚಪ್ಪಾಳೆಗಳನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಹಾಲ್ ಕೂಡ ಫುಲ್ಲಾಗಿದ್ದಿದ್ದು ನಿಜವಾಗ್ಲೂ ಸಂತೋಷ ಆಯಿತು. ಹೊಸ ಕಲಾವಿದರಿಗೆ ಹೊಸ ಪ್ರೋತ್ಸಾಹ, ಅದರಲ್ಲೂ ಈ ಮಟ್ಟದಲ್ಲಿ ಪ್ರೋತ್ಸಾಹ ಸಿಗುತ್ತೆ ಅನ್ನೋದು ನಿಜವಾಗ್ಲೂ ಖುಷಿ ಪಡುವಂಥ ವಿಷಯ. ಹಾಗಾಗಿ ಈ ಖುಷಿಯನ್ನು ನಾನು ಹೇಗೆ ಹೇಳ್ಕೋಬೇಕು ಅನ್ನೋದು ಅರ್ಥ ಆಗದೆ ಇರುವಂಥ ವಿಷಯ ಆಗಿದೆ. ತುಂಬ ಧನ್ಯವಾದಗಳು. ಎಲ್ಲರೂ ಬಂದು ವೀಕ್ಷಿಸೋದಕ್ಕೆ ಧನ್ಯವಾದಗಳು. ತುಂಬು ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ನಾಟಕ ಕರಾಳ ರಾತ್ರಿ. ಹಾಂ, ಓಕೆ. ನಾಟಕ ಕರಾಳ ರಾತ್ರಿ. ಸೊ ಕಲಾಂಚ್ ಮೀಡಿಯಾ ಹೌಸಿಂದ ಪ್ರಾಯೋಜನೆ ಮಾಡಿದ್ದು. ಹಾಗೆ ಫಸ್ಟಿಂದ ತಗೊಳ್ಳ. ಮೊದಲನೇದಾಗಿ ನಾಟಕ ಕರಾಳ ರಾತ್ರಿ. ನನ್ನ ಹೆಸರು ಕವಿತಾ. ಕಲಾಂಚ್ ಮೀಡಿಯಾ ಹೌಸ್ ಪ್ರಾಯೋಜನೆಯಿಂದ ನಡೆಸಿಕೊಡಲಾಗಿದ್ದು, ಹಾಗೆ ಇಲ್ಲಿ ಬಂದು ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಕಲಾಂಚ್ ಮೀಡಿಯಾ ಹೌಸ್ ಕಡೆಯಿಂದ. ಪ್ರಶ್ನೆ ಕೇಳಿ. ಎಡಿಟ್ ಮಾಡ್ಕೊಳ್ಳೋದು. ಹಾಗೆ ಮೊದಲನೇ ಸಾರಿ ಮಾಡ್ತಾ ಇರೋದು ಈ ನಾಟಕ. ನಿರ್ದೇಶನ ಜಿ ಅವರ ನಿರ್ದೇಶನದಿಂದ ಈ ನಾಟಕ ಮೂಡಿ ಬಂದಿದ್ದು. ಸೊ ಅವ್ರ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿದ್ದು. ನಾವು ಫಸ್ಟ್ ಮಾಡ್ತಾ ಇರೋದ್ರಿಂದ ಅಷ್ಟು ನಮಗೂ ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲ. ಮೊದಲನೇ ನಾಟಕನೇ ಚೆನ್ನಾಗಿದೆ ಅಂತ ಪ್ರೇಕ್ಷಕರೆಲ್ಲ ಹೇಳಿದ್ದಾರೆ. ಆ ಖುಷಿ ಇದೆ. ತುಂಬ ಥ್ಯಾಂಕ್ಸ್ ಜಿ ಸರ್ಗೆ. ಹಾಗೆ ನಮ್ಮ ಕಲಾಂಚ್ ಮೀಡಿಯಾ ಹೌಸ್ ಕಡೆಯಿಂದ ಪ್ರಾಯೋಜನ ಮಾಡೋದಕ್ಕೆ ನನಗೆ ಹೆಮ್ಮೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ನಾಟಕ ಕರಾಳ ರಾತ್ರಿ. ಥ್ಯಾಂಕ್ ಯು. ಇದೊಂದು ಹೇಳ, ಇದೊಂದು ಮನಮಿಡಿಯುವ ಕತೆ. ಇದೊಂದು ಬಡತನ ಅನ್ನೋದು, ಹೊಟ್ಟೆಗೆ ತೊಂದರೆ ಆದಾಗ, ಬಡತನ ಆದಾಗ ಆವಾಗ ಏನು ಮಾಡಿದ್ರೂ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಏನು ಬೇಕಾದರೂ ಮಾಡೋಕ್ಕೂ ರೆಡಿ ಇರ್ತಾರೆ. ಹೊಟ್ಟೆಪಾಡು ಹಂಗಿರ್ತದೆ. ಅಂಥ ಒಂದು ಅದ್ಭುತವಾದಂಥ ಒಂದು ಕಥೆಯನ್ನು ಗೋವಿಂದೇಗೌಡರ ನಿರ್ದೇಶನದಲ್ಲಿ ಎಲ್ಲರೂ ಹೊಸ ಕಲಾವಿದರಾದರು ತುಂಬ ಚೆನ್ನಾಗಿ ಇದನ್ನು ಮಾಡಿದ್ರು. ನಾನು ಕೂಡ 21 ಪ್ರದರ್ಶನ ಇದನ್ನು ಆಲ್ರೆಡಿ ಮಾಡಿಸಿದ್ದೆ, ಬಹಳ 4-5 ವರ್ಷ ಮುಂಚೆ. ಆದರೆ ಅದಕ್ಕಿಂತನೂ ಇನ್ನೂ ಚೆನ್ನಾಗಿ ಮಾಡಿದ್ರು. ಈ ರಂಗವಿನ್ಯಾಸ, ಹೋಗೋದು, ಮೂಮೆಂಟ್ಸ್ಗಳು ಇವೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ನಿಜಕ್ಕೂ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಈ ಕಲೆ ಹಿಂಗೇನೆ ಇವರು ಇನ್ನೂ ಸಾಕಷ್ಟು ನಾಟಕ ಮಾಡಿ. ಎಲ್ರಿಗೂ ನಮಸ್ತೆ. ರಂಗ ಸಂಸ್ಕೃತಿ ಟ್ರಸ್ಟಿಂದ ಒಂದು ಒಳ್ಳೆಯ ಮನಮಿಡಿಯುವ ನಾಟಕವನ್ನು ಗೋವಿಂದೇಗೌಡರು, ದಿವ್ಯಾ ಸೇರಿ ಒಂದು ಪ್ರದರ್ಶನವನ್ನು ತುಂಬ ಚೆನ್ನಾಗಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಜೀವನದಲ್ಲಿ
ಯಾವ ರೀತಿಯ ಒಂದು ಘಟನೆಗಳನ್ನು ನಡೆಯುತ್ತೆ ಅನ್ನೋ ಒಂದು ಪ್ರದರ್ಶನವನ್ನು ತುಂಬ ಅದ್ಭುತವಾಗಿ ನಾಟಕದ ಮುಖಾಂತರ ಸಮಾಜಕ್ಕೆ ನೀಡಿದ್ದಾರೆ. ಈ ಥರ ನಾಟಕಗಳು ಇವತ್ತಿನ ಕಾಲಘಟ್ಟದಲ್ಲಿ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲವೂ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂಥ ಒಂದು ಕೆಲಸ ರಂಗ ಪರಂಪರೆ, ರಂಗ ಟ್ರಸ್ಟು ಮತ್ತು ಎಲ್ಲರೂ ಸೇರಿ ಕಲಾವಿದರು ತುಂಬ ಅತ್ಯುತ್ತಮವಾಗಿ ಈ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ. ಸಮಾಜದ ಬದಲಾವಣೆಗೆ, ಸಮಾಜದ ಸಂಸ್ಕೃತಿಗೆ, ಸಮಾಜದ ಆಗುಹೋಗುಗಳಿಗೆ ಈ ಥರದ ನಾಟಕಗಳು ಅವಶ್ಯಕತೆ ಇದೆ. ಒಂದು ಕುಟುಂಬ ಯಾವ ರೀತಿ ಒಂದು ಉತ್ತಮವಾದ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಅವಶ್ಯಕತೆ ಇದೆ, ಈ ನಾಟಕ ಒಂದು ದಾರಿದೀಪವಾಗುತ್ತೆ. ಹಾಗಾಗಿ ಗೋವಿಂದೇಗೌಡರು ಕೂಡ ನನ್ನ ಒಂದು ನಮಗೂ ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ನಿರಂತರವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಶುಭ ಕೋರ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರತ್ನ ರವಿ ಅಂತ. ಪುಟ್ಟ ಕಲಾವಿದೆ, ಹಾಗೆ ಚಿಕ್ಕ ಪುಟ್ಟ ಸೀರಿಯಲಲ್ಲಿ, ಮೂವಿಲಿ ಮಾಡಿದ್ದೀನಿ, ಹಾಗೆ ಡ್ರಾಮಾಗಳಲ್ಲಿ ಕೂಡ ಮಾಡಿದ್ದೀನಿ. ಆದರೆ ಇಷ್ಟು ಒಂದು ಖುಷಿ, ಸಂತೋಷ, ಹರ್ಷ ಎಲ್ಲ ನನಗೆ ಸಿಕ್ಕಿದ್ದು ಈ ಒಂದು ಸ್ಟೇಜಿನಲ್ಲಿ ಸಿಕ್ತು ಇವತ್ತು. ಇದಕ್ಕೆಲ್ಲ ಕಾರಣ ಜಿ ಜೆ ಸರು ನನಗೊಂದು ಅವಕಾಶ ಕೊಟ್ಟರು. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕೆ ಅಂತಂದರೆ ಇಷ್ಟು ತಿದ್ದಿ ಬುದ್ಧಿ ಒಂದು ಚಿಕ್ಕ ಮಕ್ಕಳಿಗೂ ಸಹ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ನಮಗೆ ಹೇಳಿದ್ರು. ಹಾಗಾಗಿ ನಾನು ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದರು. ಆದರೆ ಸಣ್ಣ ಪುಟ್ಟ ತಪ್ಪುಗಳಾಗ್ತೋ ದೊಡ್ಡ ಏನಾಯಿತೋ ನನಗಂತೂ ಗೊತ್ತಿಲ್ಲ. ಆದರೆ ಮೈಂಡಲ್ಲಿ ಇದ್ದಿದ್ದು ಒಂದೇ, ನಾನು ಚೆನ್ನಾಗಿ ಮಾಡಬೇಕು ಅಂತ. ಆದರೆ ಕಲಾದೇವಿ ನನಗೆ ಕರೆಸ್ಕೊಂಡು ಇಷ್ಟು ಮಟ್ಟಿಗೆ ನನಗೆ ಮಾಡೋ ಅವಕಾಶ ಕೊಟ್ಟಿರೋದಕ್ಕೆ ನೆನೆಸ್ಕೊಂಡ್ಬಿಟ್ರೆ ಯಾವ ಜನ್ಮದ ಋಣಾನು ಬಂದನೋ ಏನೋ ಗೊತ್ತಿಲ್ಲ. ಭಗವಂತ ನಾನು ಹೀಗೆ ರೀತಿ ಕರ್ಕೊಂಡೋಗಲಿ, ದೊಡ್ಡ ದೊಡ್ಡ ಅವಕಾಶಗಳು ನಾನು ಮಾಡಬೇಕು, ದೊಡ್ಡ ದೊಡ್ಡ ಯಶಸ್ವಿ ಆಗಬೇಕು ಅಂತ ಇವಾಗಿಂದನೇ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದರೆ ಸಿಕ್ಕೈತೆ ಈ ಚಿಕ್ಕ ಈ ಒಂದು ಸ್ಟೇಜ್ ಸಿಕ್ಕಿರೋದು ನೋಡಿದ್ರೆ ನನಗೆ ದೊಡ್ಡದೊಂದು ಅದೃಷ್ಟ ಅಂತ ಅಂದ್ಕೊತೀನಿ. ಹಾಗೆ ಎಲ್ರಿಗೂ ತುಂಬ ಹೃದಯದ ಇಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಬಂದು ನೋಡಿ ಚೆನ್ನಾಯ್ತೆ ಅಂತ ಹೇಳ್ಕೊಟ್ರು. ನಾನು ಎಷ್ಟು ಇದಕ್ಕೆ ಚಿರಾಋಣಿ ನನಗಂತೂ ಗೊತ್ತಿಲ್ಲ. ಆದರೆ ಈ ನಾಟಕ ಡ್ರಾಮಾ ಮಾಡಬೇಕಾದ್ರೆ ಕೆಲವು ಟೈಮ್ ಬೇಡ ಅನಿಸ್ಬಿಟ್ಟಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ನೀನು ಮಾಡು ಅಂತ ನನ್ನ ಧೈರ್ಯ ತುಂಬಿ ಮನಸ್ಸು ಸಾಕ್ಷಿಯಾಗಿ ಮಾಡಿದ್ದೀನಿ. ಆದರೆ ಭಗವಂತ ದಾರಿ ತೋರಿಸ್ಕೊಂಡು ಹೋದ ಕಡೆ ನಾನು ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ಒಬ್ಬ ರಂಗಭೂಮಿ ಕಲಾವಿದ. ಸುಮಾರು ಒಂದು 6 ತಿಂಗಳಿಂದ ರಂಗಭೂಮಿಯಲ್ಲಿದ್ದೀನಿ. ಇದು ನನ್ನ ಒಂದು ಹೊಸ ಪ್ರಯತ್ನ. ಹಾಗೆಯೇ ಈ ಒಂದು ರಂಗಭೂಮಿಯಲ್ಲಿ ನನಗೆ ಈ ಒಂದು ನಾಟಕದಲ್ಲಿಗೆ ನನಗೆ ಆ್ಯಕ್ಟ್ ಮಾಡಲು ಅವಕಾಶ ಕೊಟ್ಟಂಥ ನಮ್ಮ ಜಿ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ಬಿಡ್ತೀನಿ. ಹಾಗೆ ಥ್ಯಾಂಕ್ ಯು. ಇಷ್ಟು ದಿನ ಇದೇ ಥರ ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ಹೊಸ ಕಲಾವಿದರ ಮೇಲೆ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಶ್ರೀ ಜಿ. ಇವತ್ತು ನಾವು ಕಲಾಗ್ರಾಮದಲ್ಲಿ ಕರಾಳ ರಾತ್ರಿ ಅನ್ನೋ ಒಂದು ನಾಟಕನ ಪ್ರದರ್ಶನ ಮಾಡಿದ್ವಿ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ನಮ್ಮ ಒಂದು ಸಂಸ್ಥೆಯಿಂದ ಹೊಸ ಕಲಾವಿದರು, ಅಂದರೆ ಅವರು ಮೊದಲನೇ ಬಾರಿಗೆ ಒಂದು ರಂಗವೇದಿಕೆಗೆ ಹತ್ತಿ ಅವರು ಒಂದು ನಾಟಕನ ಪ್ರದರ್ಶನ ನೀಡಿದ್ದು. ಪ್ರೇಕ್ಷಕರು ಏನಂತ ಒಂದು ಪ್ರತಿಕ್ರಿಯೆ ಕೊಟ್ಟರು ಅಂತ ಹೇಳಿದ್ರೆ, ಎಲ್ಲೂ ಅನ್ನಿಸ್ಲಿಲ್ಲ ಹೊಸಬರ ತಂಡ ಇದು ಅಂತ, ಎಲ್ಲೂ ಅನ್ನಿಸ್ಲಿಲ್ಲ ಅಂತ ಹೇಳಿದ್ರು. ಅದ್ಭುತವಾಗಿತ್ತು ಅಂತ ಹೇಳಿದ್ರು. ಇನ್ನೂ ಕೆಲವರು ಕಾಲಾವಕಾಶ ಕಡಿಮೆ ಆಯ್ತನೋ, ಇನ್ನೂ ಇರಬೇಕಿತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಈ ಒಂದು ಆಡಿಯನ್ಸ್ ಫೀಡ್ಬ್ಯಾಕ್ ಸಿಕ್ಕಿ ನಮಗೆ ನಿಜವಾಗ್ಲೂ ಖುಷಿ ಸಿಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ರಂಗಭೂಮಿ ಉಳಿಬೇಕು ಅಂದರೆ ಈ ಥರ ಒಂದು ಹಲವಾರು ಕಾರ್ಯಕ್ರಮಗಳು ನಡಿಬೇಕಾಗುತ್ತೆ. ಸೊ ನಮ್ಮ ಸಂಸ್ಥೆಯಿಂದ ಇದು 5ನೇ ಒಂದು ನಾಟಕ ಪ್ರದರ್ಶನ ಆಗಿರೋದು. ಸೊ ಖುಷಿ ಆಗ್ತಿದೆ. ಹಂತವಾಗಿ ಮೆಟ್ಟಿಲನ್ನ ಏರ್ತಾ ಇದ್ದೀವಿ ನಾವು. ನಿಮ್ಮೆಲ್ಲರ ಸಹಕಾರ ಇದ್ದರೆ ಕೊನೆಗೊಂದಿನ ದೊಡ್ಡ ಮಟ್ಟಿಗೆ ಒಂದು ಪ್ರದರ್ಶನ ಕೊಡ್ಬೋದು ಅನ್ನೋ ಒಂದು ನಂಬಿಕೆ ನನಗೆ ಮೂಡಿದೆ. ಈಗ ನಾನೊಬ್ಬಳೇ ಮಾತಾಡ್ತಾ ಇದ್ದರೆ ನಮ್ಮ ಯಜಮಾನರು ಬೈಕೊಳ್ತಾರೆ. ಯಾಕೆಂದರೆ ಈ ಸಂಸ್ಥೆನ ಸ್ಥಾಪನೆ ಮಾಡೋದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದೇ ಜಿ ಅವರು, ನಮ್ಮ ಯಜಮಾನರು. ಸೊ ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ರಂಗ ಸಂಸ್ಕೃತಿ ಟ್ರಸ್ಟ್ ಅಂತ ದಿವ್ಯ ಅವರು ಒಂದು ಸ್ಥಾಪನೆ ಮಾಡಿರ್ತಕ್ಕಂಥ ಟ್ರಸ್ಟ್ ಇದು. ಸೊ ಇಲ್ಲಿ ಹೊಸ ಪ್ರಯೋಗಗಳನ್ನ ಮಾಡಬೇಕು, ಹೊಸ ಕಲಾವಿದರಿಗೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆ ಇದು. ಈ ಸಂಸ್ಥೆ ಅಡಿಯಲ್ಲಿ ಕರಾಳ ರಾತ್ರಿ ನಾಟಕ ತೊಗೊಂಡಾಗ ಡೈರೆಕ್ಷನ್ ನಾನೇ ಮಾಡಬೇಕು ಅಂತ ಹೇಳಿದ್ರು ದಿವ್ಯ. ಸೊ ಹಾಗಾಗಿ
ಇದು ಮಾಡಿದೆ. ಎಲ್ಲ ಹೊಸ ಕಲಾವಿದರನ್ನ ಇಟ್ಕೊಂಡು ಮಾಡಿದ್ದು ಕೂಡ ಸಕ್ಸಸ್ ಆಯಿತು. ಇದು ಇಂಗ್ಲೀಷ್ನ ಮೂಲ, ಲಿಥುವಾನಿಯಾ ಅಂತ ರೂಪರ್ಟ್ ಬ್ರೂಕ್ ಅವರು ಬರೆದಿರ್ತಕ್ಕಂಥದ್ದು. ಕನ್ನಡಕ್ಕೆ ಮೋಹನ ಅಬ್ಬು ಅವರು ಬರೆದಿದ್ದಾರೆ. ಸೊ ಇದು ಒಂದು ನಾಟಕವನ್ನು ಕಲಾಗ್ರಾಮದಲ್ಲಿ ಪ್ರಯೋಗ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡಾಗ ಸೊ ಮೊದಲಿಗೆ ಭಯ ಇತ್ತು, ಯಾಕಂದರೆ ಹೊಸ ಕಲಾವಿದರನ್ನ ಎಲ್ಲ ಇಟ್ಕೊಂಡು ಹೇಗೆ ಮಾಡೋದು ಅಂತೇಳಿ. ಯಾಕಂದರೆ ಸಮಯದ ಅಭಾವ, ತರಬೇತಿ ತುಂಬ ಬೇಕಾಗುತ್ತೆ. ಆದರೆ ಒಂದು 20 ದಿನದ ತರಬೇತಿಯಲ್ಲೇ ಕಲಾವಿದರು ತುಂಬ ಚೆನ್ನಾಗಿ ಕಲಿತ್ಕೊಂಡು ಒಳ್ಳೆ ಪ್ರದರ್ಶನ ಕೊಟ್ಟರು. ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರು ತುಂಬ ಪ್ರೋತ್ಸಾಹ ಕೊಟ್ಟರು ಮತ್ತು ತುಂಬ ಚೆನ್ನಾಗಿ ಇಷ್ಟಪಟ್ಟರು. ಸೊ ಅದೇ ನಮಗೆ ಆ ಒಂದು ಗೆಲುವು. ಸೊ ಹಾಗಾಗಿ ತಮಗೆ ಮತ್ತು ಪ್ರೇಕ್ಷಕ ಮಹಾಶಯರಿಗೆ, ತಂದೆ ತಾಯಿಗಳಿಗೆಲ್ಲ ನಾನು ಹೃದಯಪೂರ್ವಕ ಆಭಾರಿಯಾಗಿರ್ತೀನಿ. ನಮಸ್ಕಾರ. ಅದು 20 ದಿನ ಅಂತ ಹೇಳಿದ್ನಲ್ಲ. ಒಂದು ಆಡಿಯನ್ಸ್ಗೊಂದು ಫೀಡ್ಬ್ಯಾಕ್ ಮೇಡಮ್ ನಮಸ್ಕಾರ. ಬನ್ನಿ, ನೀವು ಮಾತಾಡಿ. ನಾಟಕ ಏನು ಅನಿಸ್ತು ಅಂತ ಹೇಳಿ ಬನ್ನಿ. ನಮಸ್ತೆ, ನಾನು ರಶ್ಮಿ ಅಂತ ಹೇಳಿ, ಬೆಂಗಳೂರು ನಿವಾಸಿ. ನನಗೆ ನಾಟಕ ಏನು ಅಂತಲೇ ಗೊತ್ತಿರಲಿಲ್ಲ. ಮ್ಯಾಕ್ಬೆತ್ ಅದು ಇದು ಎಲ್ಲ ಪುಸ್ತಕದಲ್ಲಿ ಓದಿದ್ದು ಗೊತ್ತಿದ್ದು ಬಿಟ್ಟರೆ ಹೀಗೆ ನಾನು ನೋಡಿಯೇ ಇರಲಿಲ್ಲ. ನನ್ನ ಮಕ್ಕಳಿಗೆ ಫಸ್ಟ್ ತೋರಿಸ್ಬೇಕು ಅನ್ನೋದಿತ್ತು ನನಗೆ. ಸೊ ನನ್ನ ಮಗ ಮತ್ತು ಚಿಕ್ಕವನು ನೋಡ್ಲಿಕ್ಕೆ ಬಿಡ್ತಾನೋ ಇಲ್ಲೋ ಅಂತ ಅಂದ್ಕೊಂಡು ಬಂದೆ. ಬಟ್ ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಫಸ್ಟ್ ಆ ಲೈಟ್ ಹಾಕೋದು, ಅದು ಡೆಡ್ ಬಾಡಿ ಕರ್ಕೊಂಡು ಹೋಗೋದು, ಒಂಥರ ಅಲ್ಲಿಂದನೇ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗ್ತದೆ, ಏನಿರ್ಬೋದು ಈ ನಾಟಕ ಅಂತ. ಕಡೆಯವರೆಗೂ ಆ ಕ್ಯೂರಿಯಾಸಿಟಿ ಉಳಿತು. ತುಂಬ ಚೆನ್ನಾಗಿತ್ತು. ನನಗೆ ಈ ನಾಟಕ ಅನ್ನೋದು ತುಂಬ ಒಂಥರ ಏನು ನಮ್ಮ ಜೀವನದಲ್ಲಿ ಏನು ಈ ಹಳ್ಳಿಲಿ ಹೇಗಾಗ್ತದೆ ಅದೆಲ್ಲ, ದುಡ್ಡಿಗೋಸ್ಕರ ಮನುಷ್ಯರು ಈಗಲ್ಲ ಮುಂಚೆಗೂ ಹೇಗೆ ಮಾಡ್ತಿದ್ರು, ಅದೆಲ್ಲನೂ ಒಂಥರ ನೈಜ ಚಿತ್ರಣ ಇತ್ತು. ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಇವ್ರದ್ದು ನೆಕ್ಸ್ಟ್ ನಾಟಕ ಯಾವಾಗಪ್ಪ ಅಂತ ಕಾಯುವಷ್ಟು ಕ್ಯೂರಿಯಾಸಿಟಿ ಇನ್ನೂ ಇದೆ ನಮ್ಮಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತೆಗಿಬೇಕಾ? ಮೇಡಮ್ ಒಬ್ರು ಕರೆದೆ. ಅಯ್ಯೋ ಬನ್ನಿ ಇಬ್ರು ತುಂಬ ಚೆನ್ನಾಗಿ ಬಂತು. ಹೇಳ್ಬೇಕು, ಹಾಂ, ಅವ್ರು ಯಾರು, ಅವ್ರ ಹೆಸರೇ ಅಷ್ಟು ಗೊತ್ತಿಲ್ಲ. ಹಾಂ, ನನ್ನ ಹೆಸರು ಪವಿತ್ರ. ನಾನು ಇಲ್ಲಿ ಕರಾಳ ರಾತ್ರಿ ಅನ್ನೋ ನಾಟಕ ನೋಡ್ಲಿಕ್ಕೆ ಬಂದಿದ್ದೆ. ಜೀಜು ಅವರು ಇದು ಮಾಡಿರೋದು, ನಿರ್ದೇಶನ ಮಾಡಿರೋದು. ಅದರಲ್ಲಿ ತಾಯಿ ಪಾತ್ರ ಮಾಡಿದ್ದಾರೆ, ಒಂದು ಅಕ್ಕ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಅಣ್ಣ ಪಾತ್ರ ಮಾಡಿದಾರಲ್ಲ, ದುಬೈ ಶೇಖ್ ಅವರು ನನಗೆ ಗೊತ್ತಿರೋ ಅಣ್ಣ. ಅವರ ಬೇಸ್ ಮೇಲೆ ನಾವು ಇಲ್ಲಿ ನೋಡೋಕೆ ಬಂದಿರೋದು. ಬಟ್ ಸಕ್ಕತ್ತಾಗಿ ಬಂದಿದೆ ಕರಾಳ ರಾತ್ರಿ ಅನ್ನೋದು. ಈವನ್